ಕೋಮಲೆ ಕೋಮಲೆ ನೀ ಹೂವಿನಂತೆ ಕೋಮಲಿ. ಏನು ಮಂಜಣ್ಣ ಇದು ಡೀಲಕ್ಸ್ ರೂಮ್ ಕೊಟ್ಟಿದ್ದಾರೆ, ನಂಗೆ ಗೊತ್ತಿಲ್ಲ, ಸುಧಾಕರ್ ಹೇಳಿರೋ ಕೊಟ್ಟಿದ್ದೀನಮ್ಮ. ಇಮಿಡಿಯೇಟ್ ಆಗಿ ರಾಕ್ ಲೈನಿಗೆ ಫೋನ್, ವೆಂಕಟ ನನಗೆ ಆರ್ಡರ್ ರೂಮ್ ಹಾಕ್ಬಿಟ್ಟಿದ್ದಾರೆ ಅಂತ ಅಳು ಥರ ಫೋನ್ ಹೊಡೆದು. ಇದುವರೆಗೂ ಟೆಸ್ಟ್ ಒನ್ ಡೇ ಆಡ್ತಿದ್ವಿ, ಇನ್ಮೇಲೆ T20 ಚಚ್ಚಾಕ್ಬಿಡ್ತೀನಿ. ಪ್ರಕಾಶ್ ರಾಜ್ ಸರಿ ವಾಪಸ್ ಹೊರಟ. ಬಿಸ್ನೆಸ್ ಕ್ಲಾಸ್ ಹಾಕ್ಬಿಡಪ್ಪ ನನಗೆ ಅಂದ. ನೋಡ್ದ, ನಾನು ಅಷ್ಟು ಹೇಳಿದ್ರು ವೈ ಕ್ಲಾಸ್ ಹಾಕಿದಾನಲ್ಲ ಇವನು. ಟಕ್ ಅಂತ ನನಗೆ ಫೋನು, ಏಯ್ ಮುಂಚ ನನ್ನ ಮಗನೇ ಇದು ನಿನಗಿದೆ ಅಂತ ಕಟ್ ಮಾಡ್ದ. ಅಲ್ಲಿ ಮಡ್ರಾಸಲ್ಲಿ ಲ್ಯಾಂಡ್ ಆದ ಕೂಡ್ಲೇನೆ ಫೋನ್ ಎತ್ಕೊಂಡು ಬಾಯ್ ಬಂದಂಗೆ ಬೈದ. ನಾನೇನೇನು ಭಿಕ್ಷಿಕ ಅನ್ಕೊಂಡಿದ್ದೀರ ನೀನು, ಫುಲ್ ರಿವರ್ಸ್ ಜಿಂದಾಲ್. ಅಲ್ಲಿಂದ ಮಣ್ಣೆಲ್ಲ ತರಿಸಿದ್ದು, ಮೆಡಿಕೇಟೆಡ್ ಇರಬೇಕು, ಬಿಸ್ಲರಿ ವಾಟರ್ಗಳು ಆ ಗುಂಡಿಗೆ ಹಾಕಕ್ಕೆ. ರಾಜರ ವಂಶ ನಮ್ದು, ಏನು ಕಿಸೆ ಕಾಲ ಯಾಕ್ಬಿಡ್ತೀವಿ ಯಾಕೆ ಇವಳು ಇವತ್ತು ಹೊರಗಡೆ ಹೋದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀವಿ. ಅಣ್ಣಯ್ಯ ಸಿನಿಮಾದ ಅಷ್ಟೊಂದು ಓಮ್ನಿ ಕಮಾನ ಡಾರ್ಲಿಂಗ್ ಸಾಂಗ್, ಅಷ್ಟು ಓಮ್ನಿಗಳು ಕಾರ್ಗಳೆಲ್ಲ ಹೆಂಗ್ ತಂದ್ರಿ, ಹೇಗ್ ಶಾರ್ಟ್ ಮಾಡಿ? ಅದು ನಮಗೆ ರೆಗ್ಯುಲರ್ ಆಗಿ ಇದಿತ್ತು ಸರ್. ಕೆಲವು ಟ್ರಾವೆಲ್ಸ್ನವ್ರು ಪರಿಚಯ ಇದ್ರು, 4-5 ಟ್ರಾವೆಲ್ಸ್ ಟಚ್ ಅಲ್ಲಿ ಇಟ್ಕೊಂಡಿದ್ದು ನಾವು. ಅವರಿಗೆಲ್ಲ ಹೇಳ್ಬಿಟ್ಟು ಓಪನ್ ಈ ಥರ ಸೈಡ್ ಓಪನ್ ಆಗುವಂಥ ಆಮ್ನಿ ವಿತ್ ಕರೆಕ್ಟ್ ವ್ಯಾನ್ಗಳೇ ಬೇಕು ಅಂಥೇಳಿ. ಇನ್ನು ಕೆಲವು ಕಾರ್ಗಳು ಅದು ನಮ್ಮ ಯೂನಿಯನಲ್ಲಿ ಕೆಲವಿತ್ತು. ಯೂನಿಯನ್ದು ಏನಾಗುತ್ತೆ ಅಂದರೆ ರೆಗ್ಯುಲರಾಗಿ ಆರ್ಟಿಸ್ಟಿಗೆ ಹೋಗು ಯೂಸ್ ಮಾಡೋ ಕಾರ್ನ ಅವ್ರು ಕೊಡಲ್ಲ. ಶಾರ್ಟ್ಗೆ ಏನು ಮಾಡ್ತಾರೆ ಅಂದರೆ ಕೆಲವು ಸಲ ಹಿಂಗೆ ಬೀಳೋದು ಇನ್ನೇನೋ ಮಾಡಿ ಡ್ಯಾಮೇಜ್ ಮಾಡಿ ಬೇಕಷ್ಟಾಗೋಗಿದೆ. ಆ ಡ್ಯಾಮೇಜ್ ಆಗಿದ್ದು ಹೆಂಗೆ ಏನೇನು ಅನಾಹುತ ಆಗುತ್ತೆ ಅನ್ನೋಕ್ಕೆ ನಿಮಗೆ ಅಜಯ್ ಫಿಲಮ್ದು ಎಕ್ಸಾಂಪಲ್ಸ್ ಕೊಡ್ತೀನಿ ಮುಂದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಶೂಟಿಂಗ್ ಅಂದರೆ ಕೊಡಲ್ಲ. ಇವರು ಅನುಭವಿಸ್ಬಿಟ್ಟಿದ್ದಾರೆ ಅವರು. ಕೊಟ್ಬಿಟ್ಟು ಏನೂ ಇಲ್ಲ ಕಣೋ ಸಿಂಪಲ್ ಶಾರ್ಟು ಅಂತಾರೆ. ಅವನು ಬರೀ ತಳ್ಳು ಶಾರ್ಟ್ ಇರುತ್ತೆ, ಸರಿ ತಳ್ಳಲ್ಲ, 2-3 ಸಲ ಹೋಗಿ ಬೀಳ್ತಾರೆ ಆರ್ಟಿಸ್ಟು, ಜಡ್ಜ್ ಹೋಗುತ್ತೆ ಸೈಡಲ್ಲಿ, ಅಥವಾ ಹಿಂಗೆ ಬ್ಯಾನೆಟ್ ಇದಂಗೆ ಆಗುತ್ತೆ, ಅದನ್ನು ಮತ್ತೆ ಶೋರೂಮ್ಗೆ ಕಳಿಸ್ಬೇಕು. ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ. ಅವನಿಗೆ ದುಡ್ಡು ಕೇಳೋಂಗಿಲ್ಲ, ಬಿಡೋಂಗಿಲ್ಲ, ಕೈಯಿಂದ ಹಾಕ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಸ್ವಾಮಿ ಇದನ್ನೇ ನಂಬ್ಕೊಡ್ರು ನಾವು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಬೇಕಾದ್ರೆ ನಾಳೆನೇ ಕಳಿಸ್ಬಿಡಿ ನಮ್ಮ ಮನೆಗೆ, ನಾವು ಮಾತ್ರ ಕೊಡಲ್ಲ ಸರ್, ಶೂಟಿಂಗ್ ಅಂದರೆ ಕೊಡಲ್ಲ ಸರ್. ಅದಕ್ಕೋಸ್ಕರ ಕೆಲವ್ರು ಇದ್ದಾರೆ ಟ್ರಾವೆಲ್ಸ್ನವರು, ತರಿಸ್ಕೊಳ್ಳಿ ಸರ್ ಅಂತ. ಸೊ ಈಗಳಿಗೆ ಏನು ಮಾಡ್ಬಿಟ್ಟು ಬರೀ ಎಲ್ಲಾರ ಬಂದಿಂಗೆ ಸುಮ್ಮನೆ ನಿಲ್ಲಿಸೋದು ಆ ಥರದ್ದಿದ್ದರೆ ಉಪಯೋಗಿಸ್ತೀವಿ ಅವ್ರದ್ದು. ಅದು ಬಿಟ್ಟರೆ ನಾವು ಟ್ರಾವೆಲ್ಸ್ನೇ ತರಿಸ್ಬಿಡ್ತೀವಿ. ಅವ್ರಿಗೆ ಮೊದಲೇ ಕಂಡೀಷನ್ ಹಾಕ್ಬಿಟ್ಟಿರ್ತೀವಿ, ಸರ್ ಯಾವ್ದಾರ ಒಂಚೂರು ಡ್ಯಾಮೇಜ್ ಆದರೂ ಪರಲ್ಲ ಅನ್ನೋದೇ ಕಳಿಸಿ, ಬಟ್ ಚೆನ್ನಾಗಿರ್ಬೇಕು ನೋಡೋಕ್ಕೆ, ಸಾಂಗ್ ಇದೆ, 3 ದಿವಸ ಬೇಕಾಗತ್ತೆ ಸೇಫ್ಟಿಗೆ ಅಂಥೇಳಿ. ಒಂದು ಸೃಷ್ಟಿ ಟ್ರಾವೆಲ್ಸ್ ಒಂದಿದೆ, ಇನ್ನೊಂದು ರಮೇಶ್ ಅಂತ ಒಬ್ಬರು ಕಾರ್ ಡೀಲರ್ ಒಬ್ಬರಿದ್ದಾರೆ ಅವರು, ಇನ್ನೊಬ್ಬ ರಾಜನಗರಲ್ಲಿ ನನ್ನ ಫ್ರೆಂಡು ಸೀನಾ ಅಂತ ಇದ್ದ. ಅವನು 3 ಜನನ ಕಂಬೈನ್ ಮಾಡಿಕೊಂಡು ಎಲ್ಲ ಕಾರ್ಗಳು ತರಿಸಿ ಕಂಠೀರವ ಸ್ಟುಡಿಯೋದಲ್ಲಿ ಆ ರೋಡ್ನಲ್ಲಿ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಕಮಾನು ಡಾರ್ಲಿಂಗ್ ಆ ಸಾಂಗ್ ಎಲ್ಲ ಮಾಡಿದ್ದದು. ಆ ಸಾಂಗ್ ತೆಗೆದಿದ್ದು ಯಾರು, ಮಾಸ್ಟ್ರಾ ರವಿಚಂದ್ರನ್ ಸರ? ಇವರು ಮಾಸ್ಟ್ರೇ, ಬಟ್ ಕೆಲವು ಐಡಿಯಾಸ್ ಇವರು ಕೊಡೋರು, ರವಿ ಸರ್ ಹಿಂಗೆ ಮಾಡಿ ಚೆನ್ನಾಗಿರುತ್ತೆ ಅಂತ. ಮಾಸ್ಟರ್ ಐಡಿಯಾ ಜೊತೆಗೆ ಇವ್ರದ್ದು ಒಂಚೂರು ಪ್ಲಾನಿಂಗು ಇರ್ತಾ ಇತ್ತು. ಹಾಗಾಗಿ ಅದು ಚೆನ್ನಾಗಿ ಬಂತು. ಮೇಲ್ಕೋಟೆ ಸಾಂಗು ಹಾಗೆ ಆಯಿತು. ತುಂಬ ರಿಚ್ ಇದದು, ಡೆಕೋರೇಷನ್ನು, ಅದು ಇದು, ಡ್ಯಾನ್ಸರ್ಸು ತುಂಬ ಜನ, ಆಮೇಲೆ ಇದ್ರ ಶಾರ್ಟು, ಕ್ರೈನ್ ಶಾರ್ಟ್ಗಳು, ಜೂನಿಯರ್ ಆರ್ಟಿಸ್ಟು ಸಿಕ್ಕಾಪಟ್ಟೆ. ಹೌದು. ಹಾಗಾಗಿ ಅದನ್ನು ನಾವು ಆದಷ್ಟು 2 to 3 ಡೇಸಲ್ಲಿ ಮುಗಿಸ್ಬೇಕು ಅಂದ್ಕೊಂಡು, ಆ ಕಾಲದಲ್ಲಿ ಅವಾಗ 4 days 5 days ಆಯ್ತು ಅದು ಸಾಂಗು. ಅದು ಅಣ್ಣಯ್ಯ ಬರೋ. ಹಾಂ, ಆ ಥರ ತುಂಬ ಆಗಿದೆ. ಅನ್ಕೊಂಡಿದ್ದು ಕೆಲವು ಸಲ ಆಗಲ್ಲ, ಇನ್ನು ಕೆಲವು ಸಲ ಅರ್ಲಿಯಾಗಿ ಮುಗಿದೋಗುತ್ತೆ. ಡಿಪೆಂಡ್ ಅಪಾನ್ ದಿ ಫೆಸಿಲಿಟಿ ಆ್ಯಂಡ್ ಮೂಮೆಂಟ್ಸ್. ಆರ್ಟಿಸ್ಟ್ ಎಷ್ಟು ಫಾಸ್ಟಾಗಿ ಪಿಕಪ್ ಮಾಡ್ತಾರೆ ಅದರ ಮೇಲೆ ಕೂಡ ಹೋಗುತ್ತೆ. ಪ್ಲಸ್ ಏನಾಗುತ್ತೆ ಅಂದರೆ, ಈ ಸಾಂಗ್ ಮಾಡಿದಾಗ ನನ್ನದೇ ಒಂಚೂರು ಏನಿದೆ ತೋರಿಸ್ಬೇಕು ಅಂತ ಮಾಸ್ಟ್ರಿಗೆ ಇರುತ್ತೆ. ಹಂಗಾಗಿ ಏನು ಮಾಡ್ತಾರೆ ಅವರು, ಕಟ್ ಶಾರ್ಟ್ಸ್ ಜಾಸ್ತಿ ತೆಗಿತಾರೆ. ಹಿಂಗೆ ಬಂದಿಂದ ಹೋಗೋ ಶಾರ್ಟ್ ಕೂಡ 2-3 ಶಾರ್ಟ್ ತೆಗೆದುಬಿಡ್ತಾರೆ. ಹಿಂಗಂದ ಚಾಟಿಲಿ ಅಷ್ಟೇ, ಒಂದಕ್ಕೆ ಓಕೆ ಮಾಡಲ್ಲ. ಈ ಆ್ಯಂಗಲ್ಲು, ಆ ಆ್ಯಂಗಲ್ಲು, ಟಾಪ್ ಆ್ಯಂಗಲ್ಲು, ಲಾಂಗು, ಕ್ಲೋಸು, ಮಿಡ್ಡು, ಅದರಲ್ಲೇ ಕ್ಲೋಸಪ್ಪು, ಅದರಲ್ಲೇ ಸ್ಲೋ ಮೋಷನ್ನು, ಹಿಂಗೆ ತೆಗೆದುಬಿಟ್ಟು ಏನು ಮಾಡ್ತಾರೆ, ಎಲ್ಲ ಕಟ್ ಶಾರ್ಟ್ ಹಾಕಿದಾಗ ನಿಮಗೆ ಹಿಂಗನ್ನೋದ್ರೊಳಗೆ ಬೇರೆ ಆ್ಯಂಗಲಲ್ಲಿ ಬಂದು ಆ ಎಫೆಕ್ಟ್ಸು ಜಾಸ್ತಿ ಬಂದ್ಬಿಡುತ್ತೆ. ಅದು ಹೊಸ ಟೆಕ್ನಿಕ್ಗಳು. ಅದನ್ನು ಶುರು ಮಾಡಿದ್ದು ನಮ್ಮ ದೇಸಾಯಿ. ಕಟ್ ಶಾರ್ಟ್ಸ್ ಅಂದರೆ ಅವಾಗ ಹಿಂದೆ ಲೆವೆಲ್ ಇರಲಿಲ್ಲ. ನಾವು ಆ ತರ್ಕ ಮಾಡುವಾಗ ದೇವರಾಜ್ ಹಿಂಗೆ ಕೊಲೆ ಮಾಡೋಕ್ಕೆ ಅಂತ ಹಿಂಗೆ ಹೋಗ್ತಾನೆ, ಮೆಟ್ಲ ತಗೊಂಡು ಚಾಕು ತಗೊಂಡು ಅವಳಿಗೆ, ಅದನ್ನು ಒಂದು 20 ಶಾರ್ಟ್ ತೆಗೆದಿಯಾರು. ಸುಮ್ಮನೆ ಹಿಂಗೆ ಹೋಗೋದಷ್ಟೇ.
ಒಂದು 10 ಮೆಟ್ಲು ಅವಳು ಹೆಂಗೆ ಹೆದರ್ಕೊಂಡು ಹೋಗ್ತಾ ಇರೋದು ಒಂದು ಅಂಗಡಿ ಚಾಕು ತೊಗೊಂಡು ಹೋಗೋದು. ಏನೇ ಈ ಮನುಷ್ಯ ಹಿಂಗೆ ತೆಗಿತಾ ಇದ್ದಾನೆ, ನಮಗೆಲ್ಲ ಹೊಸ್ತದ ಅವಾಗ ತಲೆಗಿಲಿ ಕಿಡಿದೆ, ಹೊಸಪ ಯಾಕೆ ಹಿಂಗೆ ಮಾಡ್ದಾನೆ ಫಸ್ಟ್ ಫಿಲಮ್ಗೆ, ತೆಗ್ದಿದ್ದೇ ತೆಗಿತಾ ಇದ್ದಾನಲ್ಲ ಅಂತ. ಕಡೆಗೆ ನಾವು ಅವಾಗ ಎಡಿಟಿಂಗೂ ಹೋಗ್ತಾ ಇದ್ದು. ಇವಾಗ ಏನಿಲ್ಲ, ಶೂಟಿಂಗ್ ಟೈಮಲ್ಲಿ ಕರೀತಾರೆ ಮ್ಯಾನೇಜರ್ಗಳನ್ನು, ಆಮೇಲೆ ಅವ್ರು ಇರೋದೇ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ಗಳೇ ಫೋನ್ ಹೊಡಿತಾರೆ ನಮಗೆ, ಸರ್ ನಾಳೆ ಡಬ್ಬಿಂಗ್ ಇದೆ ನಿಮಗೆ ಅಂದೆ. ಸರ್ ನೀವು ಯಾರು ಮಾತಾಡೋದು ಗೊತ್ತಾಗ್ತಾ ಇಲ್ವಲ್ಲ. ನಾನು ರೀ ಅಸಿಸ್ಟೆಂಟ್ ಡೈರೆಕ್ಟ್ರು, ಮರ್ತುಬಿಟ್ರೇನ್ರಿ, ಅಣ್ಣಯ್ಯ ಫಿಲ್ಮ್ ಅಸಿಸ್ಟೆಂಟ್ ಡೈರೆಕ್ಟ್ರಿ ನಾನು, ಬನ್ನಿ ಡಬ್ಬಿಂಗ್ ಇದೆ ರೀ. ಯಾವುದು ಅಣ್ಣಯ್ಯ? ಅಯ್ಯೋ ಮ್ಯಾನೇಜರ್ ಫೋನ್ ಮಾಡಿ, ಮ್ಯಾನೇಜರ್ ಇಲ್ಲ ಸರ್, ನಾವೇ ಹ್ಯಾಂಡಲ್ ಮಾಡ್ತಾಯಿದ್ದೀವಿ, ಬನ್ನಿ ಕನ್ವಿನ್ಸ್ ಕೊಡ್ತೀವಿ ಬನ್ನಿ ಸರ್. ಸೊ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಅಥವಾ ಅಸೋಸಿಯೇಟು ಅವ್ರುಗಳೇ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾವು ಹಂಗಲ್ಲ, ಡಬ್ಬಿಂಗೂ ಇರ್ತಾಯಿದ್ದು, ಎಡಿಟಿಂಗು ಹೋಗ್ತಾಯಿದ್ದು, ರೀ ರೆಕಾರ್ಡಿಂಗು ಹೋಗ್ತಾಯಿದ್ದು, ಅಲ್ಲಿ ಅವ್ರಿಗೆ ಏನೇನು ಬೇಕೆಲ್ಲ ಫೆಸಿಲಿಟಿ ಅದು ನೋಡ್ಕೊತಾ ಇದ್ದು, ಆಮೇಲೆ ತಲೆ ಎಣಿಸ್ತಾ ಇದ್ದು, ಕರೆಕ್ಟಾಗಿ ಲೆಕ್ಕ ಆಗ್ತಾ ಇದ್ದಾನ, 15 ಜನ ವೈಲಿನ್ ಅಂತ ಹೇಳಿದಾರೆ, 15 ಜನ ಇದ್ದಾರಾ ಅಂತ. ಆಮೇಲೆ ಹಿಂದ್ಗಡೆ ಕೂತವರು ಹೊಸಬರಾಗಿರ್ತಾರೆ ಅಥವಾ ಸ್ವಲ್ಪ ಮಾಮೂಲಿ ಲೆವೆಲ್ನವ್ರು ಇರ್ತಾರೆ, ಎ ಗ್ರೇಡ್ನವ್ರನ್ನೆಲ್ಲ ಮುಂದೆ ಕೂರಿಸಿರ್ತಾರೆ, ಅದನ್ನ ಹೋಗಿ ಎಣಿಸೋದು. ಓ ಲೋಕಲ್ ನಾನು ಹಿಂದ್ಗಡೆ ಕೂತಿದ್ದಾನ, ಕರೆಕ್ಟಾಗಿದ್ದಾರೆ 14, ಓ ಬಿಲ್ ಕೊಟ್ಟಿದ್ದಾನೆ 14, ಸರಿ ಇದೆ. ಹೇಳ್ರಿ ಇನ್ನೊಬ್ಬ ಕಾಣಿಸ್ತಾ ಇಲ್ಲ ಅಂದರೆ, ಸರ್ ಕೈ ಕೊಟ್ಬಿಡ ಸರ್, ಅದು ಕಟ್ ಮಾಡಿಬಿಡಿ ಸರ್. ನಾವು ಕಂಡು ಹಿಡಿದ ಮೇಲೆ ಕಟ್ ಮಾಡಿಸ್ತಾರೆ. ಈ ಲೆವೆಲ್ಗೆ ಅಲ್ಲೂ ಕಟ್ ಮಾಡಿ ರೀ ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಇದು ಮಾಡೋಕ್ಕೆ ಮುಂಚೆ ಫಿಲಮ್ನ ಮೊದಲು ಡಂಪ್ ಮಾಡಿಸ್ಬೇಕಲ್ಲ, ಅದಕ್ಕೊಂದು ಎಡಿಟಿಂಗ್ ರೂಮ್ ಇತ್ತು ಅವಾಗ. ಅಲ್ಲಿಂದ ಮಾಡಿಸ್ಕೊಂಡು ತಂದು ಎಡಿಟ್ರಿಗೆ ಕೊಡಬೇಕು, ಫಿಲಮ್ ತೊಗೊಂಡೋಗ್ಬಿಟ್ಟು ಅದನ್ನು ತೊಗೊಂಡೋಗ್ತಾಯಿದ್ದು. ಲ್ಯಾಬಿಗೆ ಹೋಗಿ ಲೆಟರ್ ತೊಗೊಂಡು ಆಥರೈಸೇಷನ್, ಯು ಕ್ಯಾನ್ ಹ್ಯಾಂಡ್ ಓವರ್ ದ ನೆಗೆಟಿವ್ ಟು ಮಂಜಯ್ಯ ಮ್ಯಾನೇಜರ್ ಅಂದ್ಕೂಡಲೇ ಅಲ್ಲಿ ತೊಗೊಂಡೋಗಿ ಮಹಾಲಕ್ಷ್ಮಿ ಲೇಔಟಲ್ಲಿ ಅದನ್ನು ಕೊಟ್ಟು, ಅದನ್ನು ತೊಗೊಂಡೋಗಿ ಎಡಿಟಿಂಗ್ ಕೊಟ್ಟು ಚಾಮುಂಡೇಶ್ವರಿನಲ್ಲಿ. ಆಮೇಲೆ ಮುಂದಿನ ಕೆಲಸ. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ರಿಲೀಸ್ ಆಗುವಾಗ, ನಾಳೆ ರಿಲೀಸಪ್ಪ ಎಲ್ಲೋ ಹೋಗ್ಬೇಡ ನೀನು ಅನ್ನೋರು ಪ್ರೊಡ್ಯೂಸರು. ಅವ್ರ ಜೊತೆ ಇದ್ಬಿಟ್ಟು ಪ್ರೆಸ್ ಮೀಟ್ ಮುಗಿಸಿ ಪಿಕ್ಚರ್ ನೋಡೋದು. ಎಲ್ಲೋ ಒಂದು ಕಡೆ ಒಂಚೂರು ಬೋರಾಗಿ ಸಿಗರೇಟ್ ಸೇದಕ್ಕೆ ಎದ್ದೋಗ್ತಾ ಇದ್ದಾರೆ ಆಡಿಯನ್ಸ್ ಅಂದ್ಕೂಡಲೇ, ನೋಟ್ ಮಾಡ್ಕೊಳ್ಳೋ, ನೋಡಿ ಇಲ್ಲೊಂಚೂರು ಟ್ರಿಮ್ ಮಾಡಿಸ್ಬೇಕಣೋ. ಟ್ರಿಮ್ಮಿಂಗಾ? ಇಲ್ಲೊಂದು 10 ಅಡಿ ಕಿತ್ತಾಕ್ಬೇಕಣೋ, ಇಲ್ಲಿ ನೋಟ್ ಮಾಡ್ಕೊಳ್ಳೋದು. ಇನ್ನೆಲ್ಲೋ ಒಂದು ಕಡೆ ಬರುತ್ತೆ, ಅಲ್ಲೇನೋ ಒಂಚೂರು ಬೋರ್ ಹೊಡಿತೆ, ಅಲ್ಲೊಂಚೂರು ಪಜಿತಿ ಆತಲ್ಲಪ್ಪ, ಅಷ್ಟೊಂದು ಡೇಟ್ರಿನ ಕರೆಯೋದು, ಇದನ್ನೆಲ್ಲ ಇಟ್ಕೊಳ್ಳೋದು, ಪಂಚಿಂಗ್ ಇಟ್ಕೊಳ್ಳೋದು, ಸೆಲೆಫಿನ್ ಟೇಪ್ ಇಟ್ಕೊಳ್ಳೋದು, ಥಿಯೇಟ್ರಿಗೆ ಕರ್ಕೊಂಡು ಹೋಗೋದು. ಥಿಯೇಟ್ರ್ ಶೋ ಸ್ಟಾರ್ಟ್ ಆಗಿ ಮುಂಚೆ ರಿವೈಂಡ್ ಮಾಡಿಸೋದು. ಅಲ್ಲಿ ಕಟ್ ಮಾಡೋ, ಇಲ್ಲಿ ಕಟ್ ಮಾಡೋ. ಇದು ಬೇರೆ ಕೆಲಸ ನಮ್ಗೆ ಅವಾಗ. ಬೆಂಗಳೂರಿದೆಲ್ಲ ಥಿಯೇಟ್ರ್ ಮುಗಿಸ್ಬಿಟ್ಟು ಆಮೇಲೆ ಮೈಸೂರಿಗೆ ಹೋಗೋಣ ನಡಿ, ತುಮಕೂರಿಗೆ ಹೋಗೋಣ ನಡಿ. ಏನು ಸರ್ ನಮ್ಮನ್ನು ಬಿಡಲ್ವ? ಆಗೋಯ್ತು ಕಣೋ, ಒಂದು 2 ದಿವಸ ಆಮೇಲೆ ನಮ್ಮದೇ ಪಿಕ್ಚರ್ ಇದೆಯಲ್ಲೋ, ನಾಳೆಯಿಂದ ಸ್ಟಾರ್ಟು, ನಿನಗೇನು ಅಡ್ವಾನ್ಸ್ ಬೇಕಾ ತಗೋ. ಸೊ ಈ ಲೆವೆಲ್ಲಿಗೆ ಬಿಗಿನಿಂಗ್ ಆಫ್ ದಿ ಡಿಸ್ಕಷನಿಂದ ಹಿಡಿದು ರಿಲೀಸ್ ಆಗೋವರೆಗೂ ನಮ್ಮ ಕೆಲಸ. ಇಲ್ಲ ಅಂದರೆ ಈ 180 ಸಿನಿಮಾ ಅನ್ನೋದು ನಂದು 280 ಸಿನಿಮಾ ಆಗ್ಬಿಟ್ಟಿರೋದು. ಒಂದು ಸಿನಿಮಾ ಮುಗಿಯೋರ್ಗು ನಾನು ಇನ್ನೊಂದು ಒಪ್ಕೋತಾ ಇರಲಿಲ್ಲ. ಆ ಗ್ಯಾಪಲ್ಲಿ ಯಾವ ಥರ ಇದೆ, ಇನ್ನು 2 ತಿಂಗಳು ಮಾಡಲ್ಲ ಕಣಯ್ಯ, ಯಾವ ಥರ ಒಪ್ಕೋ ಅಂದಾಗ ಮಾತ್ರ ಅವ್ರದ್ದು ಪೊಸಿಷನ್ ತಿಳ್ಕೊಂಡು ಅದನ್ನ ಒಪ್ಕೊಂಡು ಆಮೇಲೆ ಮತ್ತೆ ಬಂದು ಇವ್ರಿಗೆ ಜಾಯ್ನ್ ಆಗೋದು, ಆ ಥರ ಪ್ಲ್ಯಾನಿಂಗ್. ಈಗ ನೋಡ್ರು ನಮ್ಮ ಹುಡುಗರೆಲ್ಲ 4-5 ಸಿನಿಮಾ ಒಪ್ಕೊಂಡ್ಬಿಡ್ತಾರೆ ಧೈರ್ಯವಾಗಿ. ಅಸಿಸ್ಟೆಂಟ್ಗಳನ್ನ ಕಳಿಸ್ತಾ ಇರ್ತಾರಲ್ಲ, ಏನಾರು ಆಗಲಿ, ಏನಾರು ಹೊಡ್ಕೊಳ್ಳಿ. ಡಬ್ಬಿಂಗ್ ಇಲ್ಲವೇ ಇಲ್ಲ, ರೀ ರೆಕಾರ್ಡಿಂಗ್ ಕೇಳೋರೇ ಇಲ್ಲ, ಎಲ್ಲ ಕಾಂಟ್ರಾಕ್ಟು. ಸಾಂಗ್ ರೆಕಾರ್ಡಿಂಗ್ ಅಂತೂ ಎಲ್ಲೋ ಹೋಗ್ಬಿಟ್ಟು ಕಡೆಗೆ ಬಾಂಬೆಲೇ ಮಾಡ್ಕೊಂಬಂದ್ಬಿಡ್ತಾರೆ, ಗೊತ್ತೇ ಆಗಿರಲ್ಲ. ಅಥವಾ ಮ್ಯೂಸಿಕ್ ಡೈರೆಕ್ಟ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ, ಅವ್ರ ಮನೆಯಲ್ಲೇ ಮಾಡಿ ಶುರು ಮಾಡ್ಬಿಡ್ತಾರೆ. ಈ ಥರ ಎಲ್ಲ ಆಗ್ಬಿಟ್ಟಿದೆ. ಅವಾಗ ಹಂಗಲ್ಲ. ಸಂಕೇತಲ್ಲೂ ಅಷ್ಟೇ, ನಾವು ಹೋಗಿ ಏನೇನು ಬೇಕಲ್ಲ ನೋಡ್ಕೊಂಡು ಅವ್ರಿಗೆ ಫೆಸಿಲಿಟಿ ಇದೆಯಾ. ಹಂಸಲೇಖ ಅವರಿಗೆ ಸಪ್ರೇಟ್ ಒಂದು ರೂಮ್ ಇಟ್ಕೊಟ್ಟಿದ್ದು ಸಂಕೇತಲ್ಲಿ. ಹಂಸಲೇಖ ಅವರು ಸಂಕೇತಲ್ಲಿ ಫಿಕ್ಸು. ಬಿಗಿನಿಂಗಲ್ಲಿ ಸಂಕೇತ ಮೇಲೆ ಬ್ಯಾಡ್ ಅಭಿಪ್ರಾಯನ್ ತರಕ್ ಮಾಡಿಬಿಟ್ಟಿದ್ರು. ಏನಾಯಿತು ಅಂದರೆ, ಯಾವುದೋ ಒಂದು ಪಾಯಿಂಟಲ್ಲಿ ಒಂಚೂರು ಮಿಸ್ ಆಗಿ ಅಣ್ಣವ್ರು ಹಾಡಿದ್ದ ಹಾಡು ರೆಕಾರ್ಡ್ ಆಗಿರಲಿಲ್ಲ. ಫುಲ್ಲಲ್ಲ, ಒಂದು ಅರ್ಧ. ಆಮೇಲೆ ಮತ್ತೆ ರಿಮಿಕ್ಸ್ ಮಾಡಿದ್ರು, ಎಲ್ಲ ಒಂಚೂರು ಎಡವಟ್ ಆಗೋಗಿತ್ತು. ಹೊಸ ಮಿಷನ್ ಅಲ್ವೇ, ಹೊಸ ಐಡಿಯಾಗಳು, ಅದು ಪ್ರಚಾರ ಸ್ಟಾರ್ಟ್ ಆಗೋಯ್ತು. ಸಿನಿಮಾದಲ್ಲಿ ಕೇಳಬೇಕಾ, ಇಷ್ಟುದ್ದ ಮಾಡ್ತಾರೆ, ಸಂಕೇತ ಸರಿ ಇಲ್ವಂತೆ. ಕಡೆಗೆ ಹಂಸಲೇಖ ಅವ್ರು ಏನು ಮಾಡಿದ್ರು, ನೀವ್ಯಾಕ್ರಿ ಯೋಚನೆ ಮಾಡ್ತೀರಾ ಶಂಕರ್, ನಾನು ನಿಮ್ಮ ಹೆಸರು ಉಳಿಸ್ತೀನಿ ಅಂತ ಹೇಳಿ ಇದು ಮಾಡಿದ್ರು. ಅವರಿಗೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತ ಬೋರ್ಡ್ ಹಾಕಿ ಒಂದು ರೂಮ್ ಮಾಡಿಬಿಟ್ಟಿದ್ದು. ಅವ್ರಿಗೆ ಏನು ಬೇಕಲ್ಲಿ ಕೊಡಬೇಕು, ಯಾರು ಹೋಗಂಗಿಲ್ಲ, ನೀಟಾಗಿರ್ಬೇಕಲ್ಲಿ, ಸ್ಪ್ರೇಗಿ ಮಾಡಿಬಿಟ್ಟು ನೀಟಾಗಿ ಆ ಥರ ಇಟ್ಕೊಂಡಿದ್ರು. ಅದೇ ರೂಮ್ಸ್ ಇದರ ಫ್ರೆಶ್ನರು. ಕಡೆಗೆ ಯಾವುದೋ ಒಂದು ಸಾಂಗ್ನ ಇಲ್ಲೇ ಸಂಕೇತದಲ್ಲಿ ಮಾಡಿದ್ರು. ಮಾಡ್ಬಿಟ್ಟು ಏನು ಮಾಡಿದ್ರು, ರಾಜೇಂದ್ರ ಸಿಂಗ್ ಬಾಬು ಇವ್ರನ್ನೆಲ್ಲ ಕರೆದು, ಸರಿ ಈ ಸಾಂಗ್ ಹೆಂಗಿದೆ ನೋಡಿ ಅಂತ ಹಾಕಿರೋ. ಎಲ್ಲರೂ ಕೇಳಿಸ್ಕೊಂಡ್ರು, ಸೂಪರ್ ಆಗಿದೆ ಸರ್, ಎಲ್ಲಿ ಮಾಡಿ ಸರ್ ಅಂತ.
ನಾನು ಚೆನ್ನೈಲಿ ಮಾಡ್ಕೊಂಬಂದೆ. ಅದಕ್ಕೆ ಸರ್ ನಾವು ಹೇಳೋದು, ಏನೇ ಆದರೂ ಚೆನ್ನೈ, ಹೈದರಾಬಾದ್, ಬಾಂಬೆನೇ ಬೇಕು ಅಂತ ಹೇಳ್ಬಿಟ್ಟು ಅಂದರು. ರೇ, ಇಲ್ಲೇ ಸಂಕೇತಲ್ಲೇ ಮಾಡಿದ್ದು ನಾನು, ಅದಕ್ಕೆ ನಿಮಗೆ ಕರೆ ತೋರಿಸ್ತಾ ಇರೋದು ನೋಡಿ ಹೆಂಗಿದೆ ಇದು ಕ್ವಾಲಿಟಿ. ಹೌದು ಸರ್, ಚೆನ್ನಾಗಿ. ಎಲ್ಲರೂ ಶಾಕು. ಈ ಥರ ಪ್ರೂವ್ ಮಾಡಿದ್ರು. ಆ ಸಂಕೇತ ವಿಷಯ ಬಂದಾಗ ನನಗೆ ಹುಡುಗ ಯಾವಾಗಲೂ ಅಭಿಮಾನಿ, ಶಂಕರ್ ಅಭಿಮಾನಿ. ಅಲ್ಲಿ ಬಂದು ತಲೆ ಕೆರ್ಕೊಂಡು ನಿಂತಿರೋ ನಾವು, ಯಾರು ಇವನು ಅಂತ ಕೇಳಿದ್ರೆ, ನಾನು ಸೆಲ್ವಮ್ ಅಂತ ಸರ್, ಕೆಲಸ ಇಲ್ಲ, ಅದಕ್ಕೆ ಇಲ್ಲಿ ಏನಾದ್ರು ಚಪ್ಪಲಿ ಗಿಪ್ಪಲಿ ಸ್ಟ್ಯಾಂಡ್ ನೋಡ್ಕೊಳಕ್ಕಿದ್ರೆ ಕೆಲಸ ಕೊಡಿ ಸರ್. ಹೌದೇನಪ್ಪ, ಸರಿ ಇವತ್ತಿನಿಂದ ನೀನು ಚಪ್ಪಲಿ ಸ್ಟ್ಯಾಂಡ್ ನೋಡ್ಕೋ ಅಂತ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಆಗೋಯ್ತು. ಒಂದು 6 ತಿಂಗಳು ಚಪ್ಪಲಿ ಸ್ಟ್ಯಾಂಡ್ ಕಾಯ್ತಾ ಇದ್ದ ಸೆಲ್ವಾ. ಅವನ ಹಾವಭಾವಗಳು, ಅವನ ಆ್ಯಟಿಟ್ಯೂಡು ಎಲ್ಲ ನೋಡಿದ್ರು. ಯಾಕೋ ಇವರಿಗೆ ಈ ಹುಡುಗನಿಗೆ ಈ ಕೆಲಸ ಸರಿ ಇಲ್ಲ, ಏನು ಸ್ವಲ್ಪ ಬುದ್ಧಿವಂತ ಅನ್ನಿಸ್ತಾ ಇದೆ ಅಂತ ಏನು ಮಾಡ್ರು, ಪ್ರಮೋಷನ್ ಕೊಟ್ಟು ಟಕ್ಕಂತ ಒಳಗಡೆ ಆಫೀಸ್ ನೋಡ್ಕೊಳ್ಳೋಕ್ಕೆ, ಸ್ಟುಡಿಯೋದಲ್ಲಿ ಮೈಕು ಗೀಕು ಒರೆಸೋದು, ಅದು ಇದು ಕ್ಲೀನಿಂಗು, ಆ ಜವಾಬ್ದಾರಿ ಕೊಟ್ಟರು. ಅದನ್ನು ನೀಟಾಗಿ ಮಾಡ್ದೆ. ಆಮೇಲೆ ಏನು ಮಾಡ್ರು, ಸೌಂಡ್ ಇಂಜಿನಿಯರಿಗೆ ಕಳಿಸ್ಬಿಟ್ರು ಜೊತೇಲಿ. ಈ ಹುಡುಗನ ಟ್ರೈನಿಂಗ್ ಕೊಡಿ, ಭಾಳ ಬುದ್ಧಿವಂತ ಇದ್ದಂಗಿದ್ದಾನೆ, ಅಲ್ಲಿ ಲೋಡ್ ಮಾಡೋದು, ಇದು ಮಾಡೋದು ಸ್ವಲ್ಪ ನೋಡ್ಕೊಳ್ಳಿ ಅವನ್ನೆಲ್ಲ. ಆಮೇಲೆ ನೋಡ್ರೆ ಅವನು ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ಬಿಟ್ಟ. ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ರೀಸೆಂಟಾಗಿ ಕೂಡ ರಾಕ್ಲೈನ್ ಕಂಪ್ನೀಲಿ ನಾಗರ ಇಂಜಿನಿಯರ್ ಆಗಿ ಕೆಲಸ ಮಾಡಿ, ಇವಾಗ ಎಲ್ಲಿದ್ದಾನೆ ಇತ್ತೀಚೆಗೆ ನನಗೆ ಗಮನಕ್ಕೆ ಸಿಕ್ಕಿಲ್ಲ. ಅವನು ಏನಾಯ್ತು ಗೊತ್ತಿಲ್ಲ, ಎಲ್ಲೋ ಒಂದು ಮೂಲದಲ್ಲಿ ಅವನು ಹೋಗ್ಬಿಟ್ಟ ಅಂತಾರೆ ಕೆಲವರು ಇಲ್ಲ ಅವನು ಊರಿಗೆ ಹೊರಟೋಗಿದ್ದಾನೆ, ಎಲ್ಲ ಬಿಟ್ಬಿಟ್ಟು ಅಂತೇನೋ ಅಂತಾರೆ. ಒಟ್ಟಿನಲ್ಲಿ ಆ ಥರ ಒಬ್ಬ ವ್ಯಕ್ತಿನ ನೋಡಿದ ಕೂಡಲೇ ನೀನು ಯಾರು ಎತ್ತು ಅಂತ ಕೇಳ್ದಲ್ಲೇ ಅವನಿಗೆ ಕೆಲಸ ಕೊಟ್ಟು ಅವನ ಆ್ಯಟಿಟ್ಯೂಡ್ ನೋಡಿ ಅವನನ್ನು ಒಬ್ಬ ಮನುಷ್ಯನಾಗಿ ಮಾಡಿದ್ರಲ್ಲ, ಅದು ಶಂಕರ್ ಅವರ ವ್ಯಕ್ತಿತ್ವ. ಸೇಮ್ ಇನ್ಸಿಡೆಂಟ್ ಇನ್ನೊಬ್ಬ ಬಂದ ಹುಡುಗ ಚಪ್ಪಲಿ ಸ್ಟ್ಯಾಂಡ್ ಕಾಯಕ್ಕೇನೆ, ಅವನು ಹಂಗೆ ಪ್ರಮೋಷನ್ ಮಾಡ್ತಾನೆ, ಈ ಕೆಲಸ ಬೇಡ ನಿಂಗೆ, ನೀನು ಕಾಫಿ ಟೀ ಕೊಡೋಕ್ಕಿರು ನೀನು ಸಂಕೇತಲ್ಲಿ ಅಂದರು. ಸೊ ಪ್ರೊಡಕ್ಷನ್ ಅಸಿಸ್ಟೆಂಟ್ ಥರ ಸೇರಿಕೊಂಡ, ಕಾಫಿ ಟೀ ಕೊಡೋದು, ಇದು ಮಾಡೋದು ಎಲ್ಲ. ಕಡೆಗೆ ಅವರೇ, ಯಾಕೋ ನೀನು ಮೆಂಬರ್ ಆಗ್ಬಿಡ್ಬೋದಲ್ಲ ನಿಮ್ಮ ಸಂಘದಲ್ಲಿ ಅಂದರು. ಆಗ ತಾನೇ ಸಂಘ ಓಪನ್ ಆಗಿತ್ತು. ಸರ್ ನೀವೊಂದು ರೆಕಮೆಂಡೇಶನ್ ಲೆಟರ್ ಕೊಡಿ ಸರ್ ಅಂತ ಕೊಟ್ಟರು. ಅವನಿಗೆ ಪ್ರೊಡಕ್ಷನಲ್ಲಿ ಒಕ್ಕೂಟದಲ್ಲಿ ಕೆಲಸ ಸಿಕ್ತು, ಪ್ರೊಡಕ್ಷನ್ ಬಾಯ್ ಆಗಿ. ಸೊ ಇಲ್ಲಿ ಕಂಟಿನ್ಯೂ ಮಾಡ್ದ. ಅಲ್ಲಿ ಪ್ರೊಡಕ್ಷನ್ ಬಾಯ್ ಆಗಿ ಕೆಲಸ ಸಿಕ್ಕಿದ್ರು ಕೂಡ ಎಲ್ಲೂ ಹೋಗ್ತಾ ಇರಲಿಲ್ಲ, ಸಂಕೇತಲ್ಲೇ ನೋಡ್ಕೊಳ್ಳೋನು, ಅಲ್ಲೇ ಮಲ್ಕೊಳ್ಳೋನು. ಅವನಿಗೆ ಒಂದು ರೂಮ್ ಕೊಟ್ಟಿದ್ರು, ಅಲ್ಲೇ ಮಲ್ಕೊಳ್ಳೋನು, ಅಲ್ಲೇ ಕೆಲಸ ಮಾಡ್ಕೊಂಡಿದ್ದ. MP ಶಂಕರ್ ಅವ್ರದ್ದು ಒಂದು ಡಬ್ಬಿಂಗ್ ಸ್ಟಾರ್ಟ್ ಆಯ್ತು ಫಿಲಮ್. ಆಗ ಅವನೇನು ಮಾಡ್ದ, ಅವಾಗೆಲ್ಲ ಬರೀ 30 ರೂಪಾಯಿ ಕನ್ವೆನ್ಸ್, ಈಗಿನ ಥರ 100, 150, ಸ್ವಲ್ಪ ಗ್ರೇಡ್ ಬಂದವ್ರಿಗೆ 500 ಅವೆಲ್ಲ ಇಲ್ಲ. 30 ರೂಪಾಯಿ ಕನ್ವೆನ್ಸ್ ಅಂತ ಹಾಕ್ದ. ಅವಂದು ಸಂಬಳ 90 ರೂಪಾಯಿನ ಹಾಕಿದ. ಎಲ್ಲ ಆಯಿತು, ಬಿಲ್ ಕೊಟ್ಟ. ಏನಾಯಿತು, ಇಷ್ಟೊಂದು ಬರ್ದಿದೆಯಾ ಅಂದರು MP ಶಂಕರ್. ಕನ್ವೆನ್ಸ್ 30 ಕೊಡಲೇಬೇಕಲ್ಲ ಸರ್ ಮನೆಗೆ ಹೋಗಕ್ಕೆ ಅಂದ. ಸರಿ ಅದು ಹೊಡೆದಾಕ್ಬಿಡೋದ, ರೌಂಡ್ ಫಿಗರ್ ಮಾಡು, ನಾನೇ ಬಿಡ್ತೀನಿ ನಿನ್ನ ಅಂದರು. ಅವನು ಅಲ್ಲೇ ಮಲ್ಕೊಳ್ಳೋದು ಪಾಪ, ಅದೇನೋ 30 ರೂಪಾಯಿ ಉಳಿಸ್ಕೊತಾನೆ ಅವನು. ಸರ್ ಇವ್ರೇನು ಹಿಂಗೆ ಮಾಡ್ತಾ ಇದ್ದಾರಲ್ಲ ಇವರು, ಇರಲಿ ಅಂದ. ಮುಗಿದ್ಕೊಳ್ಳೆ, ಸರ್ ಹೋಗ್ಬೋದಲ್ಲ ಸರ್, ಡ್ರಾಪ್ ಮಾಡ್ತಿರಲ್ಲ ಅಂದ. ಹತ್ತ ಕಾರು ಹೋದರು. ಎಲ್ಲಿ ಸರ್, ತುಮಕೂರು ರೋಡಿಗೆ ತಿರುಗಿಸಿ ಸರ್. ಹೋದರು ಎಲ್ಲಿ ತನಕ, ಜಾಲಹಳ್ಳಿ ಅಲ್ಲಿ ತನಕ ಹೋದರು. ಸರ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಡೆ ತಿರ್ಕೊಳ್ಳಿ ಸರ್ ಅಂದೆ. ಅಲ್ಲೂ ಹೋದರು. ಇವಾಗ ರಾಕ್ಲೈನ್ ಮಾಲ್ ಇದೆಯಲ್ಲ ಅದ್ರ ಹಿಂಬಾಕೋದ. ಸರ್ ಈ ಮಡ್ ರೋಡಲ್ಲಿ ತಿರ್ಕೊಳ್ಳಿ ಸರ್. ಯಾಕೋ ಇದು ಕಷ್ಟ ಆಗುತ್ತೆ ಸರ್ ನಿಮಗೆ, ಇನ್ನೂ 1 ಕಿಲೋಮೀಟ್ರ್ ಹೋಗಬೇಕು, ರೋಡ್ ಚೆನ್ನಾಗಿಲ್ಲ, ಇಲ್ಲೇ ಬಿಟ್ಬಿಡಿ ಸರ್, ನನ್ನ ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ, ನೀವು ವಾಪಸ್ ಹೋಗಿ ಸರ್ ಅಂತ ಕಳಿಸ್ಬಿಟ್ಟ. ಅವ್ರು ಆ ಕಡೆ ಹೋಗ್ಕೊಳ್ಳಿಗೆ ನೋಡಿಕೊಂಡು ಲಾರಿ ಹಿಡ್ಕೊಂಡು ವಾಪಸ್ ಬಂದು ಮತ್ತೆ ಇಲ್ಲೇ ಮಲ್ಕೊಂಡ ಸಂಕೇತಲ್ಲಿ. ಮಾನೇ ದಿವಸ ಮತ್ತೆ ಬಿಲ್ ಬರೀತಾ ಇರುವಾಗ, ಸರ್ ಕನ್ವೆನ್ಸ್ ಒಂದು ಸೇರಿಸ್ಲಾ ಡ್ರಾಪ್ ಮಾಡ್ತೀನಿ ಮಾರ, ಬೇಕಾದ್ರೆ 50 ಬರ್ಬಿಡಪ್ಪ, ನೀನು ಸವಾಸ ಮಾಡ ಕಣೆ ನನಗೆ. ₹30 ಉಳ್ಸೋಕ್ಕೋಗಿ 300 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡ್ರು ಅವರು. ಸೊ ಅವನು ದೊಡ್ಡ ಪ್ರೊಡಕ್ಷನ್ ಇವನಾಗ್ಬಿಟ್ಟು ಕಡೆಗೆ ಸಂಕೇತ ಎಲ್ಲ ಮುಚ್ಚಿದ ಮೇಲೆ ರೇಣುಕಾಂಬಕ್ಕೆ ಸೇರಿಕೊಂಡು ಏನೋ ಇತ್ತೀಚೆಗೆಲ್ಲೂ ಕಾಣಿಸ್ತಾ ಇಲ್ಲ. ಅವನು ರಿಟೈರ್ಡ್ ಆದ್ನೋ ಏನಾದ ಕತೆ ಗೊತ್ತಿಲ್ಲ. ಹಾಗೆ ಅವನಿಗೂ ಒಂದು ಲೈಫ್ ಕೊಟ್ಟರು. ಅವನು ಚಾಣಕ್ಯತನದಿಂದ ಹಂಗೆ ಮಾಡ್ದ. ಸೊ ಸಿನಿಮಾದಲ್ಲಿ ಅತಿ ಬುದ್ಧಿವಂತಿಕೆ ಮಾಡೋಕ್ಕೆ ಹೋಗ್ಬಾರ್ದು, ಉಳಿಸ್ತೀನಿ ಅಲ್ಲೇನೋ ಮಾಡ್ತೀನಿ ಅಂತ. ಅವನು ಹೊಟ್ಟೆಪಾಡು ಅವ್ನು ಮಾಡ್ಕೋತಾನೆ. ನಿಮಗೇನು, ನಿಮಗೆ ಅವ್ನು ಬರಬೇಕು,
ಕೆಲಸ ಮಾಡಬೇಕು ಮಾಡಿದ್ದಾನೆ. ಅವನ ಪಕ್ಕದಲ್ಲೇ ಇದ್ದಾನೋ ಆತ ಮಡ್ರಾಸಿಂದ ಬರ್ತಾನೆ, ನಿಮಗೆ ಯಾಕೆ ಅದೆಲ್ಲ? ನೀವು ಕೊಡೋ ಕನ್ವಿನ್ಸ್ ಕೊಡಲೇಬೇಕಲ್ವಾ, ಕೊಡಿ. ಅದೆಲ್ಲ ಯಾಕೆ ಉಳ್ಸಕ್ಕೆ ಹೋಗ್ತೀರಾ? ಅದೇ ಥರದ್ದು ರಾಕ್ಲೈನ್ ಸುಧಾಕರ್ ಒಂದು ಇನ್ಸಿಡೆಂಟ್ ಹೇಳ್ತೀರಿ, ಅದೇ ಥರದ್ದು. ಅಲ್ಲ, ರಾಕ್ ಲೈನ್ ಏನಾಯಿತು ಅಂದರೆ ಅವರು ನನಗೆ ಹೇಳ್ಬಿಡ್ತಾರೆ, ರಾಕ್ ಲೈನ್ ವೆಂಕಟೇಶ್ ಆರ್ಟಿಸ್ಟ್ ಹ್ಯಾಂಡ್ಲ್ ಮಾಡೋ ಜವಾಬ್ದಾರಿ ನಿಂದು. ಅವ್ರಿಗೆ ಏನು ಬೇಕು ಟೈಮ್ ಟು ಟೈಮ್ ಊಟ ತಿಂಡಿ, ಹೊರಗಡೆ ಹೋಗೋರಿದ್ರೆ ಅವ್ರಿಗೆ ಫ್ಲೈಟ್ ಟಿಕೆಟ್ ಆಗಲಿ, ಒಳ್ಳೆ ಲಾಡ್ಜ್ ಆಗಲಿ, ಔಟ್ಡೋರ್ ಹೋದಾಗ ಟ್ರಾವೆಲ್ ಮಾಡ್ಕೊಂಡು ಮೈಸೂರಿಂದ ಅಕಸ್ಮಾತ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ದಾರಿ ಖರ್ಚು ಎಲ್ಲ ಕ್ಲೀನಾಗಿ ನೋಡ್ಕೋಬೇಕು. ಯಾರಿಗೂ ಹೆಚ್ಚು ಕಮ್ಮಿ ಆಗಬಾರ್ದು, ಹೆಸರು ಎಲ್ಲೂ ಕೆಡಬಾರ್ದು, ನೋಡ್ಕೋ ಚೆನ್ನಾಗಿ ಅಂತ ಫುಲ್ ಪವರ್ ಕೊಟ್ಟಿದ್ದಾರೆ. ದಿಗ್ಗಜರು ಮಾಡ್ತಾ ಇದ್ದಾಗ ಮೈಸೂರಿಗೆ ಹೋದು ಹುಂಬಾ ಹುಂಬಾ ಶತ ಹುಂಬಾ ಪಾಪದಲ್ಲಿ ಮೂಗು ಕುಯ್ದುಕೊಳ್ಳೋನು ಶತ ಹುಂಬಾ. ದಿಗ್ಗಜರು ನೀವೇ ಮ್ಯಾನೇಜರು? ಹೌದು, ನಾನೇ ಮ್ಯಾನೇಜರು. ಜೊತೆ actor? ಅದರಲ್ಲಿ ಊಟ ಕೊಡುವಾಗ ವಿಷ್ಣುವರ್ಧನ್ ಪಕ್ಕದಲ್ಲಿ ಕೂರಿಸ್ಕೊಂಡು ಬಂದ್ಬಿಟ್ಟು ನಾನು ಎದ್ದು ಬಿಡ್ತೀನಲ್ಲ ಊಟ ಮಾಡೋದು ಬಿಟ್ಬಿಟ್ಟು. ಯಾಕೆ ಅಂದರೆ ಅವನು ಕೂರಿಸ್ಕೊತಾ ಇದ್ದೀರಾ, ನಮ್ಗೆ ಬೇಡ, ನಾವು ಯಾರು ಊಟ ಮಾಡಲ್ಲ ಅಂತ ಊರಿನವರು ಅಂತ. ಇಲ್ಲ ನೀವು ಮಾಡಿ, ಹೇಳ ನೀನು ಅಂತ ಎಬ್ಬಿಸ್ತಾರೆ. ನಾನು ಹೇಳಿದೆ ಆಗಲೇ ಅಂತಾರೆ ವಿಷ್ಣು. ಕಡೆ ಶುರು ಮಾಡಿ ಅಂತಾರೆ. ನಾವು ಊಟ ಶುರು ಮಾಡಿಕೊಳ್ಳೆ ಇವರು ಎದ್ಬಿಟ್ಟು ಕುಚ್ಕೋ ನಿನ್ನ ಜೊತೆ ನಾನು ಬರ್ತೀನಿ ಅಂತ ಹೊರಟು. ಯಾಕೆ ಯಜಮಾನ್ರೆ ಹೊರಟ್ಬಿಟ್ರಲ್ಲ ಅಂತೀನಿ ನಾನು. ನೀವೆಲ್ಲ ದೊಡ್ಡ ಮನುಷ್ಯರು ಸ್ವಾಮಿ, ಊಟ ಮಾಡ್ಕೊಳ್ಳಿ, ನನಗೆ ನನ್ನ ಕುಚ್ಕೊನೇ ಹೆಚ್ಚು ಅಂತ ಹೋಗ್ತಾರೆ. ಶಾಕ್ ಆಗಿ ನೋಡ್ತೀವಿ. ಒಳ್ಳೆ ಸೀನ್ ಅದು, ಇವತ್ತು ನೆನೆಸ್ಕೋತಾರೆ ಜನ ಆ ಸೀನ್ನ. ಅದನ್ನು ಮಾಡಿದೆ. ಒಡೆಯರೆ, ಮುತ್ತಯ್ಯ ನಿಮ್ ಗೆಳೆಯನೇ ಇರಬಹುದು, ಆದ್ರೆ ಪಂಕ್ತಿಯಾಗಿ ನಮ್ ಜೊತೆ ಊಟ ಕೂರ್ಸೋದು ಯಾಕೋ ಸರಿ ಕಾಣುವಲ್ದು. ಸೊ ಅದನ್ನು ಮಾಡುವಾಗ ತಾರಾ ಮೇಡಮ್ಗೆ ಒಂದು ಡಿಲೆಕ್ಸ್ ರೂಮ್ ಹೇಳಿದ್ದ ನಾನು, ಸುಧಾಕರ್, ಡಿಲೆಕ್ಸ್ ರೂಮ್ ಕೊಡಪ್ಪ ಅವಳಿಗೆ ಅಂತ ಕೊಟ್ಟಿದ್ದೆ. ಅವಳು ಬಂದ್ಲು, ಏನ್ ಮಂಜಣ್ಣ ಇದು ಡಿಲೆಕ್ಸ್ ರೂಮ್ ಕೊಟ್ಟಿದ್ದಾರೆ? ನಂಗೆ ಗೊತ್ತಿಲ್ಲ, ಸುಧಾಕರ್ ಹೇಳಿರೋ ಕೊಟ್ಟಿದ್ದೀನಮ್ಮ, ನನಗೆ AC ರೂಮ್ ಬೇಕು, AC ಸೂಟ್ ರೂಮ್ ಬೇಕು ನನಗೆ ಗೊತ್ತಿಲ್ಲಮ್ಮ, ನೀವು ಮಾತಾಡ್ಕೊಳ್ಳಿ. ಇಮಿಡಿಯೇಟಾಗಿ ರಾಕ್ ಲೈನಿಗೆ ಫೋನ್. ಅವಳು ವೆಂಕಟ ನನಗೆ ಆರ್ಡಿನರಿ ರೂಮ್ ಹಾಕ್ಬಿಟ್ಟಿದ್ದಾರೆ ಅಂತ ಅವಳು ಥರ ಫೋನ್ ಹೊಡೆದ್ಲು. ಅಲ್ಲಿ ಯಾರಿದ್ದಾರೆ? ಅಲ್ಲಿ ಪಕ್ಕದಲ್ಲಿ ಮಂಜೆ ಇದ್ದಾರೆ, ಕೊಡೋ. ಯಾಕೋ ಅಣ್ಣ, ನನಗೆ ಗೊತ್ತಿಲ್ಲ, ನಾನು ಹೇಳಿದೆ ಒಳ್ಳೆ ರೂಮ್ ಅವ್ರಿಗೆ ಯಾರು ಬೇಕು ಕೇಳ್ಬಿಟ್ಟು ಕೊಡು ಅಂತ ಹೇಳಿದ್ದಾರೆ ಬಾಸು ಅಂತ. ಸುಧಾಕರ್ ಹಾಕ್ಸಿದ್ದಾನೆ. ಸರಿ ನೀನು ಅವಳಿಗೆ ಏನು ಬೇಕೋ ಆ ರೂಮ್ ಕೊಡಿಸು ಅಂದರು. ಒಳ್ಳೆ AC ಡಿಲಕ್ಸಿಗೆ ಇದಕ್ಕೆ ಕೊಡಿಸಿದ್ದಾಯಿತು, ಏನೋ ಸ್ವೀಟ್ ರೂಮ್ ಕೊಡಿಸಿದ್ದಾಯಿತು. ಸೊ ಈ ಥರ ಶುರು ಮಾಡಿದೆ ಇವನು. ನಾನು ಏನೇ ಮಾಡಲಿ ಇಮಿಡಿಯೇಟ್ ರಿಪೋರ್ಟ್ ಮಾಡಿಬಿಡ್ತಿದ್ದೆ. ಹಿಂಗಾಗಿದೆ ಸರ್, ಹಿಂಗಾಗಿದೆ ಅಂತ ರಾಕ್ಲಿನ್ ಸರ್ಗೆ ಎಲ್ಲ ಹೇಳ್ಬಿಡೋದೆ ನಾನು. ಹಿಂಗಾಯ್ತು ಸರ್, ಎಲ್ಲ ವ್ಯವಸ್ಥೆ ಆಗಿದೆ ಅಂತ. ಈ ಒಂದಾಗೋಣ ಮಾಡುವಾಗ ನಮ್ಮ ಚರಣ್ ರಾಜ್ಗೆ ಹಾಗೆ ಮಾಡಿದ್ದಾರೆ. ಅವನು J ಕ್ಲಾಸ್ ಎಲ್ಲ ಓಡಾಡೋದು. J ಕ್ಲಾಸ್ ಅಂದರೆ ಫ್ರಂಟಲ್ಲಿ ಕೂರಿಸ್ತಾರೆ ಅವ್ರಿಗೆ. Y ಅಂದರೆ ಎಕಾನಮಿ, ಇದು ಅದಕ್ಕಿಂತ ಹೈಯರ್ ಫ್ಲೈಟು. ಫ್ಲೈಟಲ್ಲಿ ಒಂದು 1,000, 2,000, 500 ಹಿಂಗೆಲ್ಲ ಡಿಫ್ರೆನ್ಸ್ ಇದೆ ರೇಟ್, ಡಿಸ್ಟೆನ್ಸ್ ವೈಸ್. ಬಿಸ್ನೆಸ್ ಕ್ಲಾಸ್ ಅದು J ಅಂದರೆ. ಸೊ ಇವನಿಗೆ Y ಕ್ಲಾಸ್ ಹಾಕ್ಬಿಟ್ಟಿದ್ದಾನೆ. ಅವನು ನನಗೆ ಫೋನ್ ಹೊಡೆದ, ಇವನ್ ಕೆಲಸ ಮಾಡಪ್ಪ, ರಾಕ್ಲೈನಿ ಡೈರೆಕ್ಟ್ ಹೊಡೆದ್ಬಿಡು ನೀನು ಅಂದೆ. ರಾಕ್ಲೈನಿ ಮಾತಾಡ್ದ. ಅವರು ಅದೇನಿದೆ ಡಿಫರೆನ್ಸ್ ಅಮೌಂಟ್ ಕೊಟ್ಟು ನೀನು ಚೇಂಜ್ ಮಾಡ್ಕೊಂಡು ಹೋಗಪ್ಪ, ನೆಕ್ಸ್ಟ್ ಬರ್ತೀಯಲ್ಲ ಅವಾಗ ಅದನ್ನೇನಿದೆ ರಿಇಂಬರ್ಸ್ಮೆಂಟ್ ಮಾಡ್ತೀನಿ ನಾನು ಅಂದರು. ಹೊರಟಾದ. ಅದು ಹೆಚ್ಚು ಗಮನಕ್ಕೆ ಬರಲಿಲ್ಲ. ಆದರೆ ಅಜಯ್ ಮಾಡುವಾಗ ಏನಾಯಿತು, ಅಜಯ್ ಪುನೀತ್ ಸರ್ ಏನೇ ಆಗಲಿ ನಗಬೇಕು, ಯಾಕೆ ನೀನು ಹೀಗಿರಬೇಕು. ಪುನೀತ್ ಅವ್ರದ್ದು ಇದೇ ರಾಕ್ಲೈನ್ ಪ್ರೊಡಕ್ಷನ್ನು. ಸ್ಟಾರ್ಟ್ ಆಗಿ ಒಂದು ವಾರ ಆಗಿದೆ ಅಷ್ಟೇ ಶೂಟಿಂಗು. ಅದರಲ್ಲಿ 3 days ಏನೋ ಇವನ್ ಕೆಲಸ ಮಾಡಿದ್ದಾನೆ. ಯಾರು? ಪ್ರಕಾಶ್ ರಾಜ್. ಸರಿ, ವಾಪಸ್ ಹೊರಟ. ಬಿಸ್ನೆಸ್ ಕ್ಲಾಸ್ ಹಾಕ್ಬಿಡಪ್ಪ ನನಗೆ ಅಂದ. ಸರಿ ಸರ್ ಅಂದ. ಸುಧಾಕರ್ಗೆ ಹೇಳಿದೆ. ಅವ್ರದ್ದೊಂದು ಪರ್ಮನೆಂಟ್ ಟ್ರಾವೆಲ್ಸ್ ಇತ್ತು ಇದರ ಹತ್ರ, ಅಲ್ಲಿ ನಮ್ಮ ಮೋದಿ ಹಾಸ್ಪಿಟ್ಲ್ ಎದುರುಗಡೆ. ಅಲ್ಲಿ ಅವ್ರದ್ದು ಅಕೌಂಟ್ ಇತ್ತು. ರಾಕ್ಲೈನ್ದು ಅಂತ ಹೆಸರು ಹೇಳ್ಬಿಟ್ರೆ ನಾವು ಗುರ್ತಿರೋರು ಟಕ್ಕಂತ ರೆಡಿ ಮಾಡಿ ಕಳಿಸ್ಬಿಡೋರು. ತಿಂಗಳಿಗೆ ಒಂದ್ಸಲ ಅಮೌಂಟ್ ತೊಗೊಂಬಿಡೋರು ಅವ್ರು, ಚೆಕ್. ಫೋನ್ ಮಾಡಿ ನಾನು ಇನ್ನೇನು ಬುಕ್ ಮಾಡಬೇಕು, ಕೊಡಿಲಿ ಫೋನ್ ಅಂತ ಕಿತ್ಕೊಂಡ. Y ಕ್ಲಾಸ್ ಹಾಕ್ರಿ ಪ್ರಕಾಶ್ ರಾಜ್ ಅಂತಬಿಟ್ಟು ಅಂತ ಹಾಕ್ಸ್ಬಿಟ್ಟ. ಎಕಾನಮಿ. ಸೊ ಟಿಕೆಟು ಬಂತು, ಫ್ಲೈಟ್ ಟಿಕೆಟು ಮಾಮೂಲಿದು ಬಂತು. ಅವತ್ತು ಸದಾಶಿವನಗರ ಶೂಟಿಂಗು 2 ಗಂಟೆ ಒಳಗೆ ಮುಗಿಸ್ತೀವಿ ಅಂತ ಹೇಳಿದ್ರು ಅವ್ರದ್ದು. ಸೊ ನಾನು 5 ಗಂಟೆ ಫ್ಲೈಟ್ ಅವರಿಗೆ ಬುಕ್ ಮಾಡಿದೆ. ಇವನೇನು ಮಾಡ್ದ, 2 ಗಂಟೆಗೆ ಅದು ಮುಗಿದ ಕೂಡಲೇ ಶೂಟಿಂಗು 10 ನಿಮಿಷ ನಾನು ಅಣ್ಣವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಬಂದ್ಬಿಡ್ತೀನಿ. ಅಲ್ಲೇ ವೈಯಾಳಿ ಕಾವಲ್ ಇದರ ಹತ್ರ, ಸದಾಶಿವನಗರ ಮೂಲೆ, ಅಲ್ಲಿ ಶೂಟಿಂಗ್ ನಡೀತಾ ಇದ್ದಿದ್ದು, ಸ್ಯಾಂಕಿ ಟ್ಯಾಂಕ್ ಹತ್ರ. ಮಂಜಯ್ಯ, ನೀವು ಮುಂದೆ ಹೋಗ್ಬಿಟ್ಟು ಬೋರ್ಡಿಂಗ್ ಪಾಸ್ ತೊಗೊಂಬಿಡಿ, ಲೇಟ್ ಆಗ್ಬಿಟ್ರೆ ಬೋರ್ಡಿಂಗ್ ಪಾಸ್ ಕೊಡೋಲ್ಲ, ½ an hour ಮುಂಚೆ ಹೋಗಲಿಲ್ಲ ಅಂದರೆ ನೀವು ಹೋಗ್ಬಿಡಿ ಅಂತ ಕಳಿಸ್ಬಿಟ್ಟ ಪ್ರಕಾಶ್ ರಾಜ್. ನಾನು ಸೀದಾ ಹೊರಟೋದೆ. ಇವನಲ್ಲಿ ಹೋಗಿ ಮಾತಾಡ್ಕೊಂಡು 4:15 ಆದರೂ ಬಂದಿಲ್ಲ ಏರ್ಪೋರ್ಟಿಗೆ. 5ಕ್ಕೆ ಡಿಪಾರ್ಚರ್. ನಾನು ಇದನ್ನು ತೊಗೊಂಡ್ಬಿಟ್ಟು ಬೋರ್ಡಿಂಗ್ ಪಾಸ್ ತಗೊಂಡು ಕಾಯ್ತಾ ಕೂತಿದ್ದೀನಿ. ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಯಿತು. ಪ್ರಕಾಶ್ ರಾಜ್ ರಿಪೋರ್ಟ್ ಇಮಿಡಿಯೇಟ್ಲಿ, ಪ್ರಕಾಶ್ ರಾಜ್ ಅಂತ.
2 ಸಲ ಆಯಿತು 3 ಸಲ ಆಯಿತು, ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಅವರು ಎಲ್ಲ ಹುಡ್ಕೊಂಬಂದರು. ಒಬ್ಬ ನನ್ನ ಮಗ ನೋಡಿ ಕಂಡಿಡ್ದ, ಸರ್ ಇವ್ರು ಸಿನಿಮಾದವರು ಸರ್, ಇವರೇ ತಗೊಂಡಂಗೆ ಜ್ಞಾಪಕ ನನಗೆ ಪ್ರಕಾಶ್ ರಾಜ್ ಬೋರ್ಡಿಂಗ್ ಪಾಸ್ನ ಅಂದ. ಸರ್ ಪ್ರಕಾಶ್ ರಾಜ್ದು ನೀವು ತಗೊಂಡಿದ್ದು ಬೋರ್ಡಿಂಗ್ ಪಾಸ್? ಹೌದು ಸರ್. ಏನು ಸರ್ ಅನೌನ್ಸ್ಮೆಂಟ್ ಆಗೋಯ್ತು, ಎಲ್ಲಿ ಸರ್ ಅವರು? ಬೇರೆಯವ್ರು ತಗೊಳ್ಳೋಂಗೆ ಇಲ್ಲ, ನಾವು ನೀವೇ ಪ್ರಕಾಶ್ ರಾಜ್ ಅಂದ್ಕೊಂಡು ನಾವು ಕೊಟ್ಟಿರೋದು. ಏನು ಹಿಂಗೆ ಮಾಡ್ತೀರ ನೀವು? ಇನ್ನು ಹಾಫ್ ಆನ್ ಅವರ್ ಉಳಿತಾ ಬಂತು, ಇನ್ನೂ ಒಬ್ಬರು ಬಂದೇ ಇಲ್ಲ ಅಂದರೆ ಹೇಗೆ ಸರ್ ಇದಂತ ಬೈಯಕ್ಕೆ ಶುರು ಮಾಡ್ದೆ. ನಾನು ಫೋನ್ ಹೊಡಿತಾ ಇದ್ದೀನಿ, ಇನ್ನು ಹಾಫ್ ಆನ್ ಅವರ್ ಉಳಿದಿದೆ ಅನ್ನುವಾಗ ಬಂದ ಸ್ವಾಮಿ ಮನುಷ್ಯ ಏರ್ಪೋರ್ಟ್ಗೆ. ಹಾಫ್ ಆನ್ ಅವರ್ ಮುಂಚೆ ಕ್ಲೋಸೇ ಮಾಡಿಬಿಡ್ತಾರೆ ಡೋರಲ್ಲಿ. ಆಮೇಲೆ ದಡ ಬಡ ಅಂತ ಒಳಗಡೆ ಹೋದ, ಬೋರ್ಡಿಂಗ್ ಪಾಸ್ ತಗೊಂಡು ಒಳಗಡೆ ಫ್ಲೈಟಿಗೆ ಎಂಟ್ರಾಗಿದ್ದಾನೆ. ನೋಡ್ರೆ ವೈ ಕ್ಲಾಸ್ ಟಿಕೆಟು. ಅಲ್ಲಿ ಅನೌನ್ಸ್ಮೆಂಟ್ ಬರ್ತಾ ಇದೆ, ಸ್ವಿಚ್ ಆಫ್ ಯುವರ್ ಮೊಬೈಲ್ಸ್ ಎಲ್ಲ, ಟೇಕಪ್ ಟೈಮಲ್ಲೆಲ್ಲ ಆಫ್ ಮಾಡಿಸ್ಬಿಡ್ತಾರೆ. ಹಿಂಗೆ ನೋಡ್ದ, ನಾನು ಅಷ್ಟು ಹೇಳಿದ್ರು ವೈ ಕ್ಲಾಸ್ ಹಾಕಿದಾನಲ್ಲ ಇವನು. ಟಕ್ಕಂತ ನನಗೆ ಫೋನು, ಏಯ್ ಮುಂಚ ನನ್ನ ಮಗನೇ, ಅಷ್ಟೆಲ್ಲ ಹೇಳಿದ್ರು ನಂಗೆ ವೈ ಕ್ಲಾಸ್ ಹಾಕಿದ್ಯಾ ನೀನು, ಇದು ನಿನಗಿದೆ ಅಂತ ಕಟ್ ಮಾಡ್ದ. ಟೈಮ್ ಆಯಿತು ಅಂತ. ಅಲ್ಲಿ ಮಡ್ರಾಸಲ್ಲಿ ಲ್ಯಾಂಡ್ ಆದ ಕೂಡಲೇ ಫೋನ್ ಎತ್ಕೊಂಡು ಬಾಯಿಗೆ ಬಂದಂಗೆ ಬೈದ, ನೋಡೋ ನಿಮ್ಮ ಸಿನಿಮಾ ನಾನು ಮಾಡಲ್ಲ, ಅದು ಏನಿದೆ ನಾನು ಮಾಡಿರೋ 3 ದಿವಸದ್ದು ಅವ್ರು ಹಾಕ್ಲೇನಿಗೆ ವಾಪಸ್ ಕೊಟ್ಬಿಡ್ತೀನಿ ನಾನು, ನನ್ನ ಖರ್ಚು ಬೇಕಾಗಿಲ್ಲ ನನಗೆ. ನಾನೇನೇನು ಭಿಕ್ಷಿಕ ಅಂದ್ಕೊಂಡಿದ್ದೀರ, ನೀನು ವೈ ಕ್ಲಾಸ್ ಹಾಕಿಟ್ಟಿದ್ಯಾ ನನಗೆ, ಏನು ಅಂದ್ಕೊಂಬಿಟ್ಟಿದ್ಯಾ ನನ್ನ? ಫುಲ್ ರಿವರ್ಸ್. ಸಾರ್ ಅಂತ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೋರು ಕೇಳ್ಸೋಕ್ಕೆ ತಯಾರಿಲ್ಲ. ಕಟ್ ಮಾಡಾಯಿತು. ನೆಕ್ಸ್ಟ್ ರಾಕ್ಲೈನಿಗೆ ಹೋಯ್ತು ಕಂಪ್ಲೇಂಟು. ಸರ್ ಕ್ಷಮಿಸ್ಬಿಡಿ, ನಾನು ಮಾಡಲ್ಲ ಸರ್, ಯಾಕೆಂದರೆ ತೆಲುಗು ವರ್ಷನ ಅವರೇ ಮಾಡಿದ್ದಾರೆ. ಹೌದೌದು, ಆಮೇಲೆ ಗಿಲ್ಲಿಗೆ ರೀಮೇಕ್ ಅದು. ಹಾಂ, ತೆಲುಗುನು ಅವನೇ ಮಾಡಿರೋದು, ಅವನೇ ಬೇಕು ಅಂತ ಇಲ್ಲಿ ಹಾಕ್ಕೊಂಡಿರೋದು. ನಾನು ಮಾಡಲ್ಲ ಸರ್, ನಾನು ಏನು ತಿಳ್ಕೊಂಬಿಟ್ಟಿದ್ದಾರೆ ಸರ್ ನಿಮ್ಮ ಹುಡುಗರು, ವೈ ಕ್ಲಾಸ್ ಹಾಕಿಟ್ಟಿದ್ದಾರೆ ನನಗೆ ಅಂತ ಅವ್ರಿಗೂ ಫೋನ್ ಕಟ್ ಮಾಡಿಬಿಟ್ಟಿದ್ದಾನೆ ಬೈದ್ಬಿಟ್ಟು. ಅವರು ಇಮ್ಮಿಡಿಯೇಟ್ ನನಗೆ ಲೆಫ್ಟ್ ಆ್ಯಂಡ್ ರೈಟ್. ಯಾಕೆ ಹೀಗೆ ಮಾಡಿದ್ರಿ ಅಂತ ಸರ್ ನಾನು ಹೇಳಿದ್ನಲ್ಲ ಸರ್, ನಾನು ಎಷ್ಟು ಹೇಳಿದ್ದೀನಿ ಅವ್ರಿಗೆ. ಫೋನ್ ಮಾಡೋಕ್ಕೂ ಹೊರಟೆ ನಾನು ಟ್ರಾವೆಲ್ಸಿಗೆ, ಕೊಡಲಿ ಅಂತ ಕಿತ್ಕೊಂಡು ಅವರೇ ಫೋನ್ ಬುಕ್ ಮಾಡಿದ್ದು ಸರ್. ನೋಡಿ ಹಿಂಗೆ ಹೇಳ್ತಾನೆ, ಏನು ಮಾಡಬೇಕು? ಅವ್ನು ಹಾಕೊಂಡು ಬೇರೆ ಯಾರನ್ನ ಹಾಕೊಳಕ್ಕಾಗತ್ತೆ ಆ ಕ್ಯಾರೆಕ್ಟ್ರಿಗೆ? 3 ಸಲ ದುಡ್ಡು ವಾಪಸ್ ಕೊಡ್ತೀನಿ ಬೇಕಾರೆ ಅಂತ ಕೂತಿಯಾನೆ. ಹೋಗಿ ಸಾಲ್ಟ್ ಔಟ್ ಮಾಡೋನೀಗ. ಸರ್ ನಾನು ಹೆಂಗೆ ಸರ್ ಮಾಡೋಕ್ಕಾಗತ್ತೆ? ಸುಧಾಕರ್ ಮಾಡಿದ ಮಿಸ್ಟೇಕ್ ಸರ್, ದಯವಿಟ್ಟು ಸಾರಿ ಸರ್, ಇನ್ಮೇಲೆ ಹಿಂಗೆ ಆಗದಂಗೆ ನೋಡ್ಕೋತೀನಿ, ಏನು ಮಾಡ್ತಾರೆ ನೋಡಿ ಸರ್. ಆಮೇಲೆ ಅದು ಏನೇನು ಡೀಲ್ ಆಯಿತೋ ನಂಗೆ ಗೊತ್ತಿಲ್ಲ. ಕಡೆಗೆ ಒಪ್ಕೊಂಡಿದ್ದಾನೆ, ವಾಪಸ್ ಬಂದ, ಮತ್ತೆ ಜಾಯಿನ್ ಆದ ನಮ್ಮ ಜೊತೆ. ಆದರೆ ಈ ಸುಧಾಕರ್ ಮಾಡಿದ 2ನೇ ಎಡವಟ್ಟಿಂದ 3ನೇ ಎಡವಟ್ಟು, ಚರಣ್ ರಾಜ್ಗೊಂದು, ಇಲ್ಲೊಂದು, ಆ ಪ್ರಕಾಶ್ ರಾಜ್ಗೊಂದು, ನಮಗೆ ಪಜಿತಿ ಆಗೋಯ್ತು. ಕಂಪನಿಗೆ ದುಡ್ಡು ಉಳಿಸಕ್ಕೆ ಟ್ರೈ ಮಾಡೋ. ಬಟ್ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದು ಕೊಡಲೇಬೇಕಲ್ವಾ? ಓಕೆ. ಈಗ ಇದ್ದಕ್ಕಿದ್ದಂಗೆ ಯಾರೋ ಹೊಸಬ ಬಂದ್ಬಿಟ್ಟು ಕೇಳಿದ್ರೆ ನನಗೂ ಯಾಕೆ ತಗೋಬಾರ್ದು ಅಂತ ಅವನು ಬಿಸ್ನೆಸ್ಗೆ ಕೇಳಿದ್ರೆ ಹೇಳಿ ಕೊಡೋಕ್ಕಾಗಲ್ಲಪ್ಪ ನಿನಗೆ ಅಂತ. ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಆರ್ಟಿಸ್ಟ್ಗಳಿಗೆ ಅವ್ರ ಪರ್ಸನಲ್ ಕೆಲಸಕ್ಕೆ ಕೂಡ ಅವರು ಬಿಸ್ನೆಸ್ ಕ್ಲಾಸೆಲ್ಲ ಓಡಾಡೋ ಅಂಥವ್ರಿಗೆ ನೀವು ವೈ ಕ್ಲಾಸ್ ಹಾಕ್ಬಿಟ್ರೆ ಅಲ್ಲಿ ಅವನು ಪೊರ್ಕಿ ಕೂತಿರ್ತಾನೆ, ಅವನೇನೇನೋ ಕಿರಿಕ್ ಮಾಡ್ತಾನೆ, ಅವ್ನು ಸುಮ್ಮನೆ ಮಾತಾಡಿಸ್ತಾನೆ, ಏನು ಸರ್ ಹೆಂಗಿದ್ದೀರಾ ಇಲ್ಲಿ ಫಸ್ಟ್ ಡೈಲಾಗು, ಏನು ಸರ್ ಇದ್ರಲ್ಲಿ ಬರ್ತಾ ಇದ್ದೀರಾ ಅಂತ ಇನ್ನೇನೋ ಒಂದಾಗತ್ತೆ. ನನಗೆ ಕೆಲವರು ಕೇಳ್ತಾರೆ, ಏನು ಸರ್ ಬಸ್ಸಲ್ಲಿ ಬರ್ತಾ ಇದ್ದೀರಾ ಅಂತಾರೆ ಕೆಲವರು. ಅವ್ರ ದೃಷ್ಟಿಗೆ ನಾನೊಬ್ಬ ಆರ್ಟಿಸ್ಟು, ಚೆನ್ನಾಗಿದೆ, ಏನೋ ಮಾಡ್ಕೊಂಡಿದ್ದಾನೆ, ಕಾರಲ್ಲಿ ಬರಬೇಕಾದನ್ನು ಯಾಕೆ ಹಿಂಗೆ ಬರ್ತಾನೆ ಅಂತ. ಸೊ ಹಾಗಿರುವಾಗ ಯೋಚನೆ ಮಾಡಲೇಬೇಕಲ್ವ. ಸೊ ಹಾಗಾಗಿ ಅಲ್ಲಿ ಎಡವಟ್ಟಾಯಿತು. ಮತ್ತು ಇದೇ ಪ್ರಕಾಶ್ ರಾಜ್ನ ಇಟ್ಕೊಂಡು ನಾವು ಚಿತ್ರದುರ್ಗಕ್ಕೆ ಹೋದ್ವು. ಅಲ್ಲಿ ಆ ಫ್ಯಾನ್ಸ್ ಎಲ್ಲ ತಿರುಗುತ್ತಲ್ಲ, ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಗುಡ್ಡದ ಮೇಲೆ ಜನಗಳೆಲ್ಲ ಬಂದಿರೋದು, ಜೂನಿಯರ್ ಆರ್ಟಿಸ್ಟ್ ಜಾಸ್ತಿ ಬೇಕು ಅಂದರು. ಇದು ಅಜಯ್ ಸಿನಿಮಾಗೆ, ಅದೇ ಸಿನಿಮಾ. ಅವಾಗ ಚಿತ್ರದುರ್ಗದಿಂದ ಯಾರೋ ಬಂದಿದ್ದರು, ಇವ್ರು ಕರೆಸಿದ್ರು ರಾಕ್ಲೈನ್ ಅವ್ರ ಫ್ರೆಂಡ್ಗಳನ್ನು, ನಿಮ್ಮೂರಲ್ಲಿ ಮಾಡ್ತಾ ಇದ್ದೀವ್ರಿ, ನೆಕ್ಸ್ಟ್ ವೀಕ್ ಅಲ್ಲಿಗೆ ಬರ್ತೀವಿ ಅಂತ. ಅಯ್ಯೋ ಬನ್ನಿ ಸರ್, ನಿಮ್ಗೆ ಏನು ಬೇಕು ರೀ, ತುಂಬ ಜನ ಜೂನಿಯರ್ಸ್ ಬೇಕ್ರಿ, ಅಲ್ಲಿ ಹತ್ತತ್ರ ಒಂದು 500 ಜನ ಬೇಕಾಗತ್ತೆ. ಬನ್ನಿ ಸರ್, 1000 ಬೇಕಾದ್ರೆ ಕೊಡ್ತೀವಿ, ನಿಮಗೇನು ಯೋಚನೆ ಮಾಡಬೇಡಿ ಅಂದರು. ಸರಿ ಹೊರಟಾಗ ಶೂಟಿಂಗ್ಗೆ, ಸರ್ ಜೂನಿಯರ್ ಆರ್ಟಿಸ್ಟ್ನ ಏನು ಮಾಡೋಣ ಸರ್, ಅವ್ರು ಕೊಡ್ತೀವಿ ಅಂತ ಹೇಳಿದಾರಲ್ರಿ, ಲೋಕಲ್ ಪರ್ಸನ್ ಅವರು, ಭಾರಿ ಇನ್ಫ್ಲೂಯೆನ್ಷಲ್ಲು ಅವರು, ಮುನ್ಸಿಪಲ್ ಪ್ರೆಸಿಡೆಂಟ್ ಬೇರೆ ಅವರು, ಅದರ ಬಗ್ಗೆ ಏನು ಯೋಚನೆ ಮಾಡಬೇಡಿ ನೀವು, ಅವರ ವ್ಯವಸ್ಥೆ ಮಾಡ್ತಾರೆ. ಅಲ್ಲ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಜನ ತೊಗೊಂಡೋದ್ರೆ ಒಳ್ಳೇದು, ಒಂದು 100 ಜನನ್ನ. 100 ಜನನ್ನೆಲ್ಲ ಹೆಂಗ್ರಿ ತೊಗೊಂಡೋಗಕ್ಕಾಗತ್ತೆ? ಅವ್ರು ಬೇರೆ ಕೊಡ್ತೀವಿ ಅಂತ ಹೇಳಿದಾರಲ್ಲಿ, 1000 ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರಿ, ಒಂದು ಸೇಫ್ಟಿಗೆ ಒಂದು 25 ಜನ ಹೇಳಿ ನಮ್ಮ ರೆಗ್ಯುಲರ್ ಇವನಿಗೆ ಏಜೆಂಟಿಗೆ ಹೇಳ್ಬಿಡಿ ಅಂದರು. ಹೇಳಾಯ್ತು, 25 ಜನ ಕರ್ಕೊಂಬಾರಯ ಅಂತ. ಅಲ್ಲಿ ನೆಕ್ಸ್ಟ್ ಡೇ ನಮ್ಮದು ಸೀನ್ ಆ ಗುಡ್ಡದಲ್ಲಿ ಮಾಡ್ತೀವಿ ಅನ್ನುವಾಗ, ಸರ್ ಒಂದು 500 ಜನ ಬೇಕಲ್ಲ ಅಂದರು. ಆಯಿತು, ಬೆಳಗ್ಗೆ ಒಂದು 2-3 ಲಾರಿ ಬುಕ್ ಮಾಡ್ತೀವಿ, ಅದರ ಚಾರ್ಜಸ್ ಏನಿದೆ ಕೊಟ್ಬಿಡಿ, ಕಳಿಸ್ಕೊಡ್ತೀನಿ ಅಂದರು. ಸೊ ಹಂಗೂ ಒಂದು 350 ಜನ ಕಳಿಸಿರು. ಹಾಂ,
ಸೊ ನಮ್ಮವರು ಒಂದು 25 ಜನ ಇದ್ದರು, ಎಲ್ಲ ಅಡ್ಜಸ್ಟ್ ಮಾಡಿ ಶಾರ್ಟ್ಸ್ ಎಲ್ಲ ತೆಗೆದಾಗೋಯ್ತು. ಅದ್ರಲ್ಲಿ ಕೆಲವರು ಅವ್ರು ಕಳಿಸಿದ್ದವ್ರ ಪೈಕಿ ಈ ಬಿಸಿಲು ಹೊಡೆದಕ್ಕೆ 1 ಗಂಟೆ ಬ್ರೇಕಿಗೆ ಔಟು, ಜಾಗ ಖಾಲಿ ಮಾಡಿ ಮಧ್ಯಾಹ್ನಕ್ಕೆ ಇಲ್ಲ ಅವರು. ಅದು ಹೆಂಗೋ ಪುಣ್ಯಕ್ಕೆ ಏನು ಮಾಡಿದ್ದಾರೆ, ಹೋಗ್ತಾ ಹೋಗ್ತಾ ಬಿಳಿ ಪೈಜಾಮ ಜುಬ್ಬ ಅಲ್ಲಲ್ಲೇ ಬಿಸಾಕಿ ಹೋಗಿದ್ದಾರೆ, ಮನೆಗೆ ತೊಗೊಂಡೋಗಿಲ್ಲ. ಆಮೇಲೆ ನೋಡ್ತೀವಿ ನಾವು ಅಲ್ಲಲ್ಲೇ ಬಿದ್ದಿವೆ ಕೆಲವೆಲ್ಲ, ಎಲ್ಲ ಒಂದು 5-6 ಮಿಸ್ ಆಗಿವೆ. ಓ ಇದು ಯಾಕೋ ನಾಳೆಗೆ ಡೌಟ್ ಆಗ್ತಾಯಿದೆ ನನಗೆ ಅಂದ್ಕೊಂಡೆ. ಆದರೂ ಯಾಕೆ ಇರಲಿ ಅಂದ್ಬಿಟ್ಟು ಹೋಗೋ ಹೊತ್ತಿಗೆ, ಸರ್ ನಾಳೆನೂ ಸೇಮ್ ಜನ ಬೇಕಾಗುತ್ತೆ ಸರ್. ಆಯ್ತಾಯಿತು ನಾನು ಕಳಿಸ್ಕೊಡ್ತೀನಿ ಬಿಡಿ ಅಂದರು. ಅವ್ರಿಗೇನೋ ಪಾರ್ಟಿ ಬೇರೆ ಇತ್ತಂತ ಅವತ್ತು ರಾತ್ರಿ ಎಣ್ಣೆ ಹೊಡೆದು 2 ಗಂಟೆಗೆ ಮಲಗಿದ್ದಾರೆ. ಬೆಳಿಗ್ಗೆ ಎದ್ದೇ ಇಲ್ಲ. 6 ಗಂಟೆ ಆಯಿತು, ಒಬ್ಬರು ಇಲ್ಲ. 6:30 ಆಯಿತು, ಒಬ್ಬರು ಇಲ್ಲ. ನಾವು ಶಾರ್ಪ್ 6 ಇರಬೇಕು, 5:30ಗೆಲ್ಲ ಇಂಥ ಜಾಗದಲ್ಲಿ ಇರಬೇಕು, ಲಾರಿ ಇರುತ್ತೆ ಅಂತ ಹೇಳಿದ್ದೀವಿ. ಏನು ಮಾಡೋದೀಗ? ಹುಡುಕೊಂಡು ಹೋದೆ. ಸರ್ ಇಲ್ಲೊಬ್ಬರು ಇವರಿದಾರಲ್ಲ ಕಾರ್ಪೊರೇಷನ್ ಅಧ್ಯಕ್ಷರು, ಅವ್ರ ಮನೆಯಲ್ಲಿ ಸರ್ ಅಲ್ಲಿ ಕೇಳ್ಕೊಂಡು ಕಂಡಿಡ್ದೆ ಮನೇನ. ಹೋಗಿ ಅವ್ರನ್ನ ಎಬ್ಸಿರೆ, ಓ ರಾತ್ರಿ ಲೇಟ್ ಆಗೋಯ್ತು ರೀ, ಸಾರಿ. ಬಂದಿಲ್ವ ಜನ? ಹೇಳಿದ್ನಲ್ಲ ಎಲ್ರಿಗೂ. ಯಾರು ಬಂದಿಲ್ಲ ಸರ್. ಜನ ಬಂದಿಲ್ಲ? ಯಾರು ಬಂದಿಲ್ಲ ಸರ್. ನೋಡಿ ಸರ್, ಅಷ್ಟೊತ್ತಿಗೆ ಅಲ್ಲಿ ಇಷ್ಟೊತ್ತಾರು ಬಂದಿಲ್ಲ ಜನ. ಒಬ್ಬರು ಅವ್ರು ಬೆಂಗಳೂರಿನವ್ರು 25 ಜನ ಮಾತ್ರ ಇರೋದು ಅಂಥೇಳಿ ಡೈರೆಕ್ಟ್ರ್ ನನಗೆ ಫೋನು. ನಾನು ಇಮ್ಮಿಡಿಯೇಟಾಗಿ ಹಳ್ಳಿಪಳ್ಳಿಯಿಂದ ಹೋಗ್ಬಿಟ್ಟು ಇನ್ನೊಂದು 50 ಜನ ಕರ್ಕೊಂಬಾರೋ ಅಂತ ಜೂನಿಯರ್ ಆರ್ಟಿಸ್ಟ್ನ ಕಳಿಸ್ಬಿಟ್ಟಿದ್ದೆ ನಾನೇ ಡಿಸಿಷನ್ ತಗೊಂಡು. ಅವನ ಅಷ್ಟೊತ್ತಿಗೆ ಒಂದು 50 ಜನ ಕರ್ಕೊಂಬಂದಿದ್ದಾನೆ. 75 ಆಗಿದೆ. ಡೈರೆಕ್ಟ್ರ್ ಫೋನ್ ಮಾಡ್ಕೊಳ್ಳೆ ರಾಕ್ಲೇನವ್ರು ನನಗೆ ಫೋನು, ಏನು ಮಾಡ್ತಾಯಿದ್ಯಾ ನೀನು? ಒಬ್ಬರು ಬಂದಿಲ್ಲಂತೆ, 7 ಕಾಲ ಆಗೋಯ್ತಾಗಲೇ, 6 ಗಂಟೆ ಶಾರ್ಟ್ ತೆಗಿಬೇಕು ಔಟ್ಡೋರ್ಲಿ ಅಂತ ಕೂತಿದ್ದಾರೆ. ಡೈರೆಕ್ಟ್ರು ಬೈತಾ ಇದ್ದಾರೆ ನೋಡು. ಸರ್ ಹಿಂಗೆ ಆಗೋಗಿದೆ ಸರ್. ಈಗ ಸಿಕ್ಕಿರೋ ಅವರು ಎಬ್ಬಿಸ್ಬಿಟ್ಟು ಮನೆ ಕಂಡಿಡ್ದು ಹೇಳಿದ್ದೀನಿ, ಇರು ಯಾರನ್ನ ಕರಿತೀನಿ ಅಂತ ಯಾರಿಗೋ ಫೋನ್ಗಳು ಹೊಡಿತಾ ಇದ್ದಾರೆ ಅವ್ರ ಅಸಿಸ್ಟೆಂಟ್ಗಳಿಗೆಲ್ಲ. ಅದು ಏನು ನೋಡಪ್ಪ ಬೇಗ ಅಂದರು. ಯಾಕೆಂದ್ರೆ ಅವ್ರು ನಂಬ್ಕೊಂಡಿದ್ದರಿಂದ ನಾನು ಬಚಾವಾದೆ. ನಾನೇ ಆರ್ಗನೈಸ್ ಮಾಡಿದರೆ ತಪ್ಪಾಗಿ ಹೋಗೋದು. ಅವ್ರು ನಂಬ್ಕೊಂಡಂಥ ವ್ಯಕ್ತಿ ಮಿಸ್ ಮಾಡಿರೋದು. ಕಡೆಗೆ ಯಾರ್ಯಾರಿಗೋ 4-5 ಜನಕ್ಕೆ ಫೋನ್ ಹೊಡೆದ, ಅವ್ರು ಎಲ್ಲೆಲ್ಲೋ ಹೋದರು ಗಾಡಿಗಳು ತಗೊಂಡು. ಹಂಗೂ ಹಿಂಗೂ ಕಷ್ಟಪಟ್ಟು 200 ಜನ ಸೇರಿದ್ರು ಸ್ವಾಮಿ ಅಷ್ಟೇ ಮ್ಯಾಕ್ಸಿಮಮ್. ನಮ್ಮದು 75 ಸೇರಿ 200 ಆಯಿತು. ಸರ್ ಇಷ್ಟರಲ್ಲಿ ಮ್ಯಾನೇಜ್ ಮಾಡ್ಬೇಕು ಸರ್, ಏನೂ ಮಾಡೋಕ್ಕಾಗಲ್ಲ, ಹಿಂಗಾಗಿದೆ ಪೊಸಿಷನ್. ನಾನು ಸರಿ ಇಷ್ಟೆಲ್ಲ ಆರ್ಗನೈಸ್ ಮಾಡೋದ್ರೊಳಗೆ ಅಲ್ಲಿ ಒಂದು ಗುಂಡಿ ತೆಗೆಸಿ ಅವನು ಬೀಳ್ತಾನಲ್ಲ ಪ್ರಕಾಶ್ ರಾಜ್ ಅಂತಾನೆ, ತುಮಕೂರು ರೋಡಲ್ಲಿ ಆಯುರ್ವೇದಿಕ್ ಇದನ್ನೆಲ್ಲ ಕೊಡ್ತಾರಲ್ಲ, ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ, ಜಿಂದಾಲ್ ನೇಚರ್ ಕ್ಯಾಂಪ್, ಜಿಂದಾಲ್ ಅಲ್ಲಿಂದ ಮಣ್ಣೆಲ್ಲ ತರಿಸಿದ್ದು. ಯಾಕೆಂದ್ರೆ ಅವ್ರ ಮೈ ಮೇಲೆಲ್ಲ ಮಣ್ಣಾಗತ್ತಲ್ಲ, ಮೆಡಿಕೇಟೆಡ್ ಇರಬೇಕು, ಇಲ್ದಿರ ಆರೋಗ್ಯ ನಾರ್ಮಲ್ ಮಣ್ಣು ಹಾಕೊಳ್ಳೋಂಗಿಲ್ಲ. ಬೇರೆ ಮಣ್ಣಾದರೆ ತೊಂದರೆ ಆಗ್ಬಿಡುತ್ತೆ ಅಂತ ಮೆಡಿಕೇಟೆಡ್ ಎಣ್ಣೆ ಮಣ್ಣು ತರಿಸಿ ಬಿಸ್ಲರಿ ವಾಟ್ರ್ಗಳು ದೊಡ್ಡ ಕ್ಯಾನ್ಸು ಆ ಗುಂಡಿಗೆ ಹಾಕೋಕ್ಕೆ ಅದನ್ನೆಲ್ಲ ರೆಡಿ ಮಾಡಿಸಿ ಇಟ್ಕೊಂಡಿದ್ದು. ಈ ಒಂದು ಟೆನ್ಷನಲ್ಲಿ ಬೇರೆ ಕೆಲಸಗಳೆಲ್ಲ ಮಾಡೋದೇ ಲೇಟಾಗಿ ಹೋಯ್ತಲ್ಲ. ಆ ಬೀಳು ಶಾಟು ಅವ್ರಿಗೆ ಹೇಳ್ತೀನಿ ಫೋನ್ ಮಾಡಿ ಪ್ರೊಡ್ಯೂಸರ್ಗೆ, ನೀವು ರೈಟ್ಸ್ ತೊಗೊಂಡಿದ್ದೀರಲ್ಲ ಇದೇ ಸೇಮ್ ಗೆಟಪ್ ನಾನು ಅದನ್ನೇ ಯೂಸ್ ಮಾಡಿ ನೀವು ಅಂತ ಹೊರಟೇ ಹೋದ. ಗಿಲ್ಲಿ ಸಿನಿಮಾದು ತಮಿಳ್ದು ಹೊರಟೋದ. ಕಡೆಗೆ ಅದೇ ಶಾಟ್ ತರಿಸಿ ಹಾಕಿದ್ದಲ್ಲಿ. ಸೊ ಇಲ್ಲಿ ಮಣ್ಣು ತರಿಸಿದ್ದು ವೇಸ್ಟು, ಗುಂಡಿ ತೆಗೆಸಿದ್ದು ವೇಸ್ಟು, ನೀರು ಹಾಕಿದ್ದು ವೇಸ್ಟು, ಎಲ್ಲ ವೇಸ್ಟು. ಅಲ್ಲಿ ಅದೇ ಸೇಮ್ ಗೆಟಪ್ ಇತ್ತು, ಸೇಮ್ ಬನೀನ್ ವೈಟ್ ಬನೀನ್ ಆ್ಯಂಡ್ ಪಂಚೆ. ಸೊ ಹಾಗಾಗಿ ಮ್ಯಾಚ್ ಆಯಿತು. ಸೊ ಹಾಗೆ ಜೂನಿಯರ್ ಆರ್ಟಿಸ್ಟ್ಗಳ ಕೈ ಕೊಟ್ಟು ದೊಡ್ಡ ಅನಾಹುತ ಆಗೋಯ್ತು. ಅದಕ್ಕೆ ಸಿನಿಮಾ ಅಂದಾಗ ನಾನು ಅವಾಗಲೇ ಒಂದು ಸಲ ಹೇಳಿದ್ನಲ್ಲ, ಎಲ್ಲಿ ಉಳಿಸ್ಬೇಕೋ ಅಲ್ಲಿ ಉಳಿಸೋಕ್ಕೆ ಹೋಗಬೇಕು ಹೊರತು ಪ್ರತಿಯೊಂದರಲ್ಲೂ ಕಟ್ ಮಾಡ್ತೀನಿ ಅಂತ ಹೋದಾಗ ಏನಾಗುತ್ತೆ, ಅಧ್ವಾನಗಳಾಗತ್ತೆ. 30 ರೂಪಾಯಿ ಕಟ್ ಮಾಡೋಕ್ಕೆ ಹೋಗಿದ್ದಕ್ಕೆ ಏನಾಯಿತು, 300 ರೂಪಾಯಿ ಪೆಟ್ರೋಲ್ ಆಯಿತು. ಎಂ ಪಿ ಶಂಕರ್ ಅವ್ರದ್ದು. ಆ ಥರ ಎಲ್ಲೂ ನಾವು ಕಟ್ ಮಾಡೋಕ್ಕೆ ಹೋಗಬಾರ್ದು. ಅನ್ಯಾಯವಾಗಿ ಕಂಡಿದ್ದನ್ನ ಕಟ್ ಮಾಡಿ, ಬೇಡ ಅಂತ ಹೇಳಲ್ಲ. ಅದೇ ಬಿಟ್ಟುಬಿಟ್ಟು ಅನ್ನೆಸರಿಯಾಗಿ ಏನಾರ ಬುದ್ಧಿವಂತಿಕೆ ಉಪಯೋಗಿಸಕ್ಕೆ ಹೋದರೆ ಭಾಳ ತೊಂದರೆ ಆಗೋದು. ಅವ್ರ ಹೆಂಡತಿ ತಂಗಿನ ಸ್ವಂತ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ. ನಾನು ಕಮಲಿನ ಸ್ವಂತ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.